ಬದುಕಿನ ಬುತ್ತಿ ನೋಡಿ ಇದನ್ನು ಮಾಡ್ಬೇಕು ನಾವು ಇಲ್ಲಿ ಬೆಂಗಳೂರಲ್ಲಿ ಅಂತ ನಿರ್ಣಯ ಮಾಡಿ ಸವಿತಾನಂದ ಶ್ರೀಗಳ ಜೊತೆ ಸಂಪರ್ಕ ಮಾಡಿ 4-6 ತಿಂಗಳಗಟ್ಟಲೆ ತಯಾರಿ ಮಾಡಿದ್ದಾರೆ ಇದನ್ನೆಲ್ಲ. ಒಂದು ಎಕ್ಸ್ಪೆಷಲಿ ಅದು ಇದು ಆ ಥರ ಫುಡ್ ಕಡೆ ಗಮನ ಕೊಡ್ತಾ ಇದ್ದಾರೆ. ನಿಮ್ಮ ಫ್ರೆಂಡ್ ಅಲ್ಲಿ ರೈತರಿಗೆ ಎಳ್ನೀರು, ಒಬ್ಬ ಕಬ್ನ ಅನ್ನೋನು, ಒಬ್ಬ ಜ್ಯೂಸು, ಒಬ್ಬ ಮಿಲೆಟ್ ಮಾಡೋನು, ಬೆಳಗ್ಗೆ ಹೊತ್ತು ವಾಕಿಂಗ್ ಬರೋರಿಗೆ, ಈ ತರದವ್ರಿಗೆ ಓನ್ ಆಗಿ ಜಾಗ ಕೊಡ್ತಾರೆ. ಅದಕ್ಕೆ ಯಾವುದೇ ಚಾರ್ಜಸ್ ಇಲ್ಲ. ಈಗ ಬೆಂಗಳೂರಲ್ಲಿ ಇನ್ನೂ 5 ಬ್ರಾಂಚ್ಗಳ ತಯಾರಿಯಲ್ಲಿದೆ. ಬಹುಶಃ ಈ ತಿಂಗಳು ಕೊನೆ ಅಥವಾ ಮುಂದಿನ ತಿಂಗಳ ಒಳಗಡೆ ಆಗುವಂಥದ್ದು. ಇದು 28ನೇ ಬ್ರಾಂಚು. ಅದರ ವಿಶೇಷನ ಬದುಕಿನ ಬುತ್ತಿ ನೋಡಿ ಇವರೊಂದು ಬದುಕಿನ ಬುತ್ತಿ ಕಟ್ಕೊಳ್ಳೋ ರೀತಿ ವ್ಯವಸ್ಥೆ ಆಗ್ಲಿಕ್ಕೆ ಬಹಳಷ್ಟು ಜನಕ್ಕೆ ಅನುಕೂಲನೂ ಆಗ್ತಾ ಇದೆ. ಪ್ರತಿ ಪಿನ್ ಕೋಡ್ಗೆ ಒಂದು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಮಾಡ್ತಾ ಇದ್ವಿ. ಈಗ ಬೆಂಗಳೂರಲ್ಲಿ 5ರಿಂದ 6 ಔಟ್ಲೆಟ್ಗೆ ತಯಾರಿ ಆಗ್ತಾ ಇದೆ. ಪ್ರತಿ ಪಿನ್ ಕೋಡ್ಗೂ ಮಾಡ್ಬೋದು, ಎಲ್ರಿಗೂ ಅವಕಾಶ ಇದೆ. ಹಾಸ್ಪಿಟ್ಲ್ ತುಂಬಾ ರೆಸ್ಪಾಂಡ್ ಬರ್ತಾ ಇದೆ. ಈವನ್ ಬೆಂಗಳೂರಲ್ಲಿಯೂ ಸಹಿತ ಜನ ಈ ಭಾಗದಿಂದನೂ ಸಹಿತ ಬರ್ತಾ ಇದ್ದಾರೆ. ಈಗ ಕಣ್ಣೀರಿಗೆ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾ ಇದ್ದಾರೆ, ಆಪ್ರೇಷನ್ಸ್ ಮಾಡಿಸ್ಕೊಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ಯಾವ ಸರ್ಜರಿಗೆ 10 ಲಕ್ಷ ರೂಪಾಯಿ ಖರ್ಚು ಬರ್ತೋ ಅಲ್ಲಿ 1-1.5 ಲಕ್ಷನಲ್ಲಿ ಆಗ್ತಾ ಇದೆ. ಹೀಗಾಗಿ ಜನ ಬರ್ತಾ ಇದ್ದಾರೆ. 2 ಫ್ರಾಂಚೈಸಿ ಚಲೋ ನೋಡ್ತಾರೆ ಸರ್. ತಿಂಗಳ ಇಲ್ಲಾಂದ್ರೂ 5-5.5 ಲಕ್ಷಕ್ಕೂ 2 ಕೂಡಿ ಹೋಗ್ತಾರೆ ಸರ್. ಇಲ್ಲಾಂದ್ರೂ ಹಳ್ಳಿ ಸರ್. ಮತ್ತು ಮಧ್ಯಾಹ್ನ 12 ಗಂಟೆಗೆ ಬಂದು 3 ಗಂಟೆ ಚಾಲು ಇರ್ತದೆ. ಒಟ್ಟೆ 4 ತಾಸು ತೆರಿತೀವಿ ಸರ್. ಮನೆ ಕೆಲಸ ಮಾಡ್ತೀವಿ ರೀ. ಏನು ತೊಂದರೆ ಇಲ್ಲ, ಏನಿಲ್ಲ ರೀ. 4 ತಾಸು ರೀ. ಬರ್ರಿ ಬೀಗ್ರ, ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯಾರಿಕೆಯಿಂದ ಹಂಗ ಆಗ್ಲೇವಾ? ನಮಸ್ತೆ ಗೆಳೆಯರೇ, ಬದುಕಿನ ಬುತ್ತಿಗೆ ತಮಗೆ ಎಂದಿನಂತೆ ಆಧಾರದ ಸ್ವಾಗತ. ಕನ್ನೇರಿ ಮಠದ ವಿಡಿಯೋಗಳನ್ನ ತಾವೆಲ್ಲ ವೀಕ್ಷಿಸಿದಿರಿ. ಮತ್ತೆ ಕನ್ನೇರಿ ಮಠದ ವಿಡಿಯೋಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದರೆ ಅದರದ್ದು ಫಲಿತಾಂಶ ನನ್ನ ಹಿಂದೆ ಕಾಣಿಸ್ತಾ ಇದೆ. ಸಿದ್ಧಗಿರಿ ನ್ಯಾಚುರಲ್ಸ್ ಅಂತ. ಆ ವಿಡಿಯೋಗಳನ್ನ ನೋಡಿ ದಂಪತಿಗಳಿಬ್ಬರು ಸಿದ್ಧಗಿರಿ ನ್ಯಾಚುರಲ್ಸ್ ಅಂತೇಳಿ ಬೆಂಗಳೂರಲ್ಲಿ ಮಾಡಿದ್ದಾರೆ. ಇದು ಮೊದಲನೇ ಬ್ರಾಂಚು. ಅದ್ಭುತವಾಗಿ ಮಾಡಿದ್ದಾರೆ, ತೋರಿಸ್ತಾ ಹೋಗ್ತೀನಿ. ಇಲ್ಲಿ ಬರೀ ಸಿದ್ಧಗಿರಿ ನ್ಯಾಚುರಲ್ಸ್ ಪ್ರಾಡಕ್ಟ್ಸ್ ಅಲ್ಲದೆ ನಿಮಗಿಲ್ಲಿ ಪಂಚಕರ್ಮ ಚಿಕಿತ್ಸೆ ಕೂಡ ಸಿಗುತ್ತೆ, ಅದನ್ನು ಹೇಳ್ತೀನಿ. ಇವತ್ತು ಅದರ ಉದ್ಘಾಟನೆ ಇದೆ. ಅದರ ಉದ್ಘಾಟನೆಗೆ ಶ್ರೀ ಕನ್ನೇರಿ ಮಠದ ಸ್ವಾಮಿಗಳು ಬರ್ತಾ ಇದ್ದಾರೆ. ಇದರ ಅಡ್ರೆಸ್ ಬಂದು ವಿಜಯನಗರ, ಬೆಂಗಳೂರು, BGS ಮೈದಾನ ಅಂತಿದೆ. 5ನೇ ಕ್ರಾಸು ಅಂತ ಹೇಳ್ತಾರೆ. ಕರೆಕ್ಟ್ ಅದ್ರ ಕಾರ್ನರ್ಗೆ ಇದೆ ಸಿದ್ಧಗಿರಿ ನ್ಯಾಚುರಲ್ಸ್ ಅಂತ. ಬನ್ನಿ, ಈ ಕತೆಗೆ ತಮಗೆ ಸ್ವಾಗತ. ಹೇಗೆ ಶುರು ಆಯ್ತದ? ಶುರು ಹೇಳಿ. ಶುರು ತಮ್ಮಿಂದಾನೆ, ಬದುಕಿನ ಬುಟ್ಟಿ ಚಾನಲ್ ಅಲ್ಲಿ ವಿಡಿಯೋ ನೋಡಿದ್ರಿಂದಾನೆ ಶುರು ಆಗಿರೋದು. ಓಕೆ, ಮೇನ್ ಕಾರಣ ಫಸ್ಟ್ ತಿಂಗ್. ಆಮೇಲೆ ಗುರುಗಳ ಆಶೀರ್ವಾದ. ಓಕೆ, ನಮ್ದ್ರಲ್ಲಿ ಬೇಕಾದಷ್ಟು ವಿಡಿಯೋಗಳಿದೆ, ಬೇಕಾದಷ್ಟು ಕಥೆಗಳಿದೆ. ಇದನ್ನ ಯಾಕೆ ಆಯ್ಕೆ ಮಾಡ್ಕೊಂಡ್ರಿ ನೀವು? ನೋಡ್ತಾ ಇದ್ವಿ, ಕೃಷಿಗೆ ಸಂಬಂಧಪಟ್ಟಿದ್ದು, ಆರ್ಗ್ಯಾನಿಕ್ ಸಂಬಂಧಪಟ್ಟಿದ್ದು, ಮತ್ತೆ ಹೆಲ್ದಿ ಆಗಿರೋದು, ಎಲ್ಲರಿಗೂ ಹೆಲ್ಪ್ ಆಗೋಂಥದ್ದು ಎಲ್ಲನೂ ಇದ್ರಲ್ಲಿ ಇನ್ಕ್ಲೂಡೆಡ್ ಆಗಿತ್ತು. ಗುರುಗಳ ಆಶೀರ್ವಾದನೂ ಜೊತೆಗಿತ್ತು. ಆ ವಿಡಿಯೋ ನಮ್ಗೆ ಜಾಸ್ತಿ ಇಷ್ಟ ಆಯ್ತು, ಇಂಪ್ರೆಸ್ ಆಯ್ತು. ಮೀಟ್ ಮಾಡಿದ್ವಿ, ಆಮೇಲೆ ಪ್ರೋಸೆಸ್ ಆಗಿ ಮುಂದುವರಿತು. ಓಹೋ, ನೋಡಿದ ತಕ್ಷಣ ನೀವು ಸೀದಾ ಕನ್ನೇರಿ ಮಠಕ್ಕೆ ಹೋದ್ರ? ಒಂದ್ಸರಿ ನೋಡಿಲ್ಲ ನಾವು. ಆಕ್ಚುಲಿ ಒಂದು 10ರಿಂದ 20 ಸರಿ ನೋಡಿರ್ಬೋದು. ನಾನೊಂದು 10 ಸರಿ, ನಮ್ಮ ಹಸ್ಬೆಂಡ್ ಒಂದು 20 ಸರಿ ನೋಡಿರ್ಬೋದು. ಸೇಮ್ ಅದೇ ವಿಡಿಯೋನ? ಅದೇ ವಿಡಿಯೋನ ರಿಪೀಟ್ ತಲೆಗೆ ಹೋಗೋವರೆಗೂ ನೀಟಾಗಿ ನೋಡಿ ಇಲ್ಲ ಟ್ರೈ ಮಾಡೋಣ ಅಂತ ನಾವು ಟ್ರೈ ಮಾಡಿದ್ವಿ ಸರ್. ಬಹಳ ಕನಸು ಬಹಳ ದೊಡ್ಡದಾಗಿದೆ ಅಂತ ಅನ್ಸುತ್ತೆ. ಈ ಅಂಗಡಿ ನೋಡಿದ್ರೆ ಅನ್ಸುತ್ತೆ ನಮಗೆ. ಎಲ್ಲ ಗುರುಗಳ ಆಶೀರ್ವಾದದಿಂದ ಇಷ್ಟೆಲ್ಲ ಮಾಡಿದ್ದೀವಿ. ಓಕೆ, ಇಲ್ಲ ಅಂದ್ರೆ ಮಾಡಕ್ ಆಗ್ತಾ ಇರ್ಲಿಲ್ಲ. ಮೊದಲನೇ ಧನ್ಯವಾದಗಳು ಅವ್ರಿಗೆ, ನಿಮ್ಗೆ, ಮತ್ತೆ ನೆಕ್ಸ್ಟ್ ಇದೆಲ್ಲ ಹೆಲ್ಪ್ ಮಾಡಿರೋದಕ್ಕೆ ಅವ್ರಿಗೆ. ಇರ್ಲಿಮ್ಮ, ಬಹಳ ಖುಷಿ ಏನಂತಂದ್ರೆ ನೀವು ಒಂದು ಸ್ಟೆಪ್ ಮುಂದೆ ಬಂದಿರಲ್ಲ. ತುಂಬಾ ಜನಕ್ಕೆ ಏನಂತ ಅನ್ಸುತ್ತೆ ಅಂತಂದ್ರೆ ಮಾಡಿದ್ರೆ ನಡೆಯುತ್ತೋ ಇಲ್ವೋ, ಬಂಡವಾಳ ಎಲ್ಲಿಂದ ತರೋದು, ಆಗುತ್ತೋ ಇಲ್ವೋ, ಅದನ್ನು ಮಾಡ್ಲಾ ಇದನ್ನು ಮಾಡ್ಲಾ, ಅದನ್ನು ಮಾಡಿದ್ರೆ ಒಳ್ಳೇದಾ ಇದನ್ನು ಮಾಡಿದ್ರೆ ಒಳ್ಳೇದಾ ಅಂತ ಇರುತ್ತೆ. ಬಟ್ ನೀವು ಒಂದು ಸ್ಟೆಪ್ ಮುಂದಕ್ಕೆ ಹೋಗ್ಬಿಟ್ಟಿದ್ದೀರಿ, ಇಲ್ಲ ಮಾಡೇ ಬಿಡೋಣ ಅಂತ. ಹೌದು, ಗುರುಗಳ ಆಶೀರ್ವಾದ ಇರ್ಬೇಕಾದ್ರೆ ಯಾಕೆ ಭಯ ಪಡ್ಬೇಕು? ಗುರುಗಳ ದೇವರ ಆಶೀರ್ವಾದ ಇರ್ಬೇಕಾದ್ರೆ ಭಯ ಪಡೋದು ಬೇಕಿಲ್ಲ, ಮಾಡ್ಬೋದು. ಮತ್ತೆ ಒಳ್ಳೆ ರೀತಿ ಇದೆ ಇದು.
ಜನರಿಗೆ ತಲುಪಿಸೋದು ತುಂಬಾ ವಿಷಯ ಇದೆ. ಅದರಿಂದ ಇದು ತುಂಬಾ ಚೆನ್ನಾಗಿದೆ ಅಂತ ನನ್ನ ಅನಿಸಿಕೆ. ಒಳ್ಳೇದು. ಸರ್ ನಮಸ್ತೆ. ಸರ್ ನಮಸ್ತೆ ಸರ್. ಬ್ಯುಸಿಯಲ್ಲಿದ್ದೀರಿ ಆದರೂ ಒಂದೆರಡು ಮಾತು ನಮಗೋಸ್ಕರ ನಿಮ್ಮ ಹೆಸರು ಪರಿಚಯ ಮಾಡ್ಕೊಂಬಿಡಿ. ಸರ್ ನಮಸ್ತೆ, ದಿನೇಶ್ ಅಂತ. ಹಾಂ ಇದು ನಮ್ಮ ಸಿದ್ಧಗಿರಿ ನ್ಯಾಚುರಲ್ಸ್. ಹಾಂ ಇದು ಸ್ಟಾರ್ಟ್ ಆಗೋದು ಮೂಲ ಕಾರಣ ನೀವು. ಏನಂದ್ರೆ ನನ್ನ ಫ್ರೆಂಡ್ ಒಬ್ರು ಹೇಳ್ತಾರೆ, ನಿಮ್ ವಿಚಾರ ಹೇಳ್ತಾರೆ. ಆ ವಿಚಾರ ಹೇಳಿದಾಗ ನಾನೇನ್ ಮಾಡ್ತೀನಿ, ಮುಂದೆ 2 ಸರಿ ನೋಡ್ತೀನಿ, ಮನೆಯವ್ರಿಗೆ ಫೋನ್ ಹಾಕ್ತೀನಿ, ಇಮಿಡಿಯೇಟ್ ನಾನು ಒಂದು ವಿಡಿಯೋ ಕಳಿಸ್ತೀನಿ, ನನಗೆ 3 ರಿಂದ 4 ಸರಿ ನೋಡು, ಒಂದು ರಿಪೋರ್ಟ್ ಬರಿ, ಏನೇನು ಐಟಮ್ಸ್ ಹೇಳ್ತಿದ್ದಾರೆ, ಎಷ್ಟು ಅಂತ ಏನ್ಗೆ ಅಂತ ನೀನ್ ಬರಿ ಎಲ್ಲ ಬರೆದ್ರು. ಅದಾದ್ಮೇಲೆ 4 ಸರಿ ನೋಡಿದ್ರಲ್ಲ, ಮನೆಗೆ ಬಂದು ಕೇಳಿದೆ ಏನನ್ನಿಸ್ತು, ಚೆನ್ನಾಗಿತ್ತು. ಆಮೇಲೆ ಕಮ್ಮಿ ಬಜೆಟ್ ಅವ್ರು ಹೇಳ್ತಾ ಇರೋದು. ನನ್ಗೆ ಬಜೆಟ್ ಲಿಮಿಟ್ ಹಾಕ್ಬೇಡ ಈ ವಿಚಾರದಲ್ಲಿ, ಬೇರೆ ತರ ಇದೆ ನನ್ನ ಪ್ಲಾನು. ಫಸ್ಟ್ ಆ ವಿಡಿಯೋ ನೋಡಿದವರು ಅಂತ ಗುರುಗಳ ಹತ್ರ ಹೋಗಿ ನಾನು ಕೇಳಿದ್ದೆ, 23 ಬ್ರಾಂಚ್ ಮಾಡ್ತೀನಿ ನಾನು ಬ್ಯಾಂಗ್ಳೂರಲ್ಲಿ ಅಂತ. 23? ಹಾ. ನಾನು ಹೋಗಿ ಕೇಳಿದೆ ಅಡಿಕೆ, ಅವರು ಒಂದು ಮಾಡಿ ನೀವು ಇಲ್ಲ 23 ಕಡೆ ನಂದೇ ಮಾಡ್ತೀನಿ. ನನಗೆ ಅಷ್ಟು ಗೊತ್ತಿದೆ, ನಾನು ಮಾರ್ಕೆಟಿಂಗ್ ಮಾಡ್ತೀನಿ ಅಂತ. ನಿಮ್ಮಂತವ್ರು ಸಪೋರ್ಟ್ ಇರ್ಬೇಕಂದ್ರೆ ನಾವ್ ಯಾಕೆ ಎದುರೋದು ಅಂತ. ಆಮೇಲೆ ಗುರುಗಳು ಖುಷಿ ಆದ್ರು, ಅವ್ರು ಸಪೋರ್ಟ್ ಬಂದು ನಿಂತ್ಕೊಂಡು. ಇವಾಗ ಹೆಂಗಾಗಿದೆ ಅಂದ್ರೆ, ಗುರುಗಳು ನಿನ್ನೆ 2 ರಾತ್ರಿಯಿಂದ ನಿಜ ಹೇಳ್ತೀನಿ, ನಮ್ಮ ಜೊತೆನಲ್ಲಿ ಅವರು ಕೂಡ ಇದೆಲ್ಲ ಜೋಡಿಸಿದ್ದಾರೆ. ಓಕೆ. ನಮ್ಮ ಗುರುಗಳು ಹೆಂಗಾಗ್ಬಿಟ್ಟಿದ್ದಾರೆ ಅಂದ್ರೆ, ನಾನು ಇರ್ತೀನಿ ನಿಮ್ ಬೆನ್ನಿದೆ, ನೀವ್ ಯಾಕೆ ಎದುರ್ತೀರ. ಈಗ ಹಂಗಾರೆ ನೋಡ್ತಾ ಇರ್ತಕ್ಕಂಥವ್ರಿಗೆ ಹೇಳ್ಬೇಡ. ಈಗ ಮಠ ಹೇಗೆ, ಕನ್ನೇರಿ ಮಠದಿಂದ ನಿಮಗೆ ಸಪೋರ್ಟ್ ಹೇಗೆ ಸಿಕ್ತು, ನಿಮ್ಮ ಪಾತ್ರ ಏನಿತ್ತು, ಅವ್ರ ಪಾತ್ರ ಏನಿದೆ ಇದರಲ್ಲಿ? ಪಾತ್ರ ನಂದು ಏನಿಲ್ಲ ಸರ್, ನಂದು ಸಾಲ ಸೂಲ ಮಾಡ್ಬೇಕಾಗಿತ್ತು. ನಾನು ಹೇಳ್ತೀನಿ, ಇವಾಗ ಹೆಂಗಾಗಿದೆ ಅಂದ್ರೆ, ಯಾಕೆ ಮಾಡ್ತೀಯ ನಾನಿದ್ದೀನಿ. ನಂದೇನ್ ಪ್ಲಾನ್ ಇತ್ತು ಮುಂಚೆ ಅಂದ್ರೆ, ಎಲ್ಲೋ ಒಂದು ದುಡ್ಡು ತರಬೇಕು, ಏನಾದರೂ ಒಂದು ಪ್ರಯತ್ನ ಮಾಡಿ ಹಾಕ್ಬೇಕು ಅಂತ. ಆಮೇಲೆ ಅವರು ಡಾಕ್ಟರ್ ಈ ತರ ಮಾಡೋಣ, ಹಾಸ್ಪಿಟಲ್ ಮಾಡೋಣ, ಪಂಚಕರ್ಮ ಮಾಡೋಣ, ಎಲ್ಲ ಅವರೇ ಬ್ಯಾಕ್ ಸಪೋರ್ಟ್ ಅವರು ಸರ್. ನೆನ್ನೆ ಹೇಳ್ಬೇಕು ಅಂದ್ರು, ಯಾವುದೋ ಒಂದು ದೊಡ್ಡ ಐಟಮ್ ಅನ್ಕೊಡಿ ಬರ್ತಾ ನಾನು ಮಾಡಿದ್ದೀನಿ, ನೀನ್ ಯಾಕೆ ಟೆನ್ಷನ್ ಮಾಡ್ಕೊತೀವಿ, ಹಂಗೆ ಪ್ರತಿಯೊಂದಕ್ಕೂ ಅವ್ರದೇ ಸಪೋರ್ಟ್. ಇಲ್ಲಿ ನಮ್ದೊಂಥರ ಈ ಹೇಳ್ಬೇಕು ಅಂದ್ರೆ, ಈಗ ಏನ್ ಕೆಲಸ ಮಾಡಿದ್ರೆ ಇದನ್ನ ನಾವು ಅಷ್ಟೇ ಮಾಡ್ತೀವಿ. ಓಕೆ. ಹಂಗೆ ಹೋಗ್ತಾ ಮಾತಾಡೋಣ. ಏನೇನು ಮಾಡಿದ್ದೀರಿ ಇಲ್ಲಿಗೆ? ಇದು ಟೋಟಲ್ ಆರ್ಗ್ಯಾನಿಕ್ ಫುಡ್ಸ್ ಸೆಕ್ಷನ್ ಇದೆ ನಂದು. ಎಕ್ಸ್ಪೆಷಲಿ ಅದು ಇದು ಆ ಥರ ಫುಡ್ ಕಡೆ ಗಮನ ಕೊಡ್ತಾ ಇದ್ದೆ. ನಿಮ್ ಫ್ರೆಂಡ್ ಅಲ್ಲಿ ರೈತರಿಗೆ ಎಳ್ನೀರು, ಒಬ್ಬ ಕಬ್ನ ಅನ್ನೋನು, ಒಬ್ಬ ಜ್ಯೂಸು, ಒಬ್ಬ ಮಿಲೆಟ್ ಮಾಡೋನು, ಬೆಳಗ್ಗೆ ಹೊತ್ತು ವಾಕಿಂಗ್ ಬರೋರಿಗೆ, ಈ ತರದವ್ರಿಗೆ ಓನ್ ಆಗಿ ಜಾಗ ಕೊಡ್ತಾರೆ. ಅದಕ್ಕೆ ಯಾವುದೇ ಚಾರ್ಜಸ್ ಇಲ್ಲ. ನಮ್ಗೇನಂದ್ರೆ ಎಳ್ನೀರು ರೈತರೇ ಮಾರೋದ್ರಿಂದ ಏನಿದೆಯೋ ಡೈರೆಕ್ಟ್ ಬೆಲೆ ಅದರಲ್ಲಿ. ಸೊ ಅವ್ರು ಬಂದು ಇಲ್ಲಿಗೆ ನೋಡ್ತಾ ಇರ್ತಕ್ಕಂಥವ್ರು ಯಾರು ಬಂದ್ರೆ ಅಪ್ರೋಚ್ ಮಾಡ್ಬೋದಾ? ಅಪ್ರೋಚ್ ಮಾಡಿ ಅವರು ರೈತರಾಗಿರ್ಬೇಕಷ್ಟೇ ನಾನು ಕೇಳೋದು. ರೈತರು ಬಂದು ಈಗ ಎಲ್ಲ 70 ರೂಪಾಯಿ ಇರುತ್ತೆ ಅನ್ಕೊಡಿ, ರೈತರು ಏನ್ ಕೊಡ್ತಾ ಇದ್ರು ಅದ್ರ ಮೇಲೆ 5 ರೂಪಾಯಿ ಇಟ್ಕೊಂಡು ಮಾಡಿ. ಓಕೆ. ಏನೇನಿದೆ ಅವಕಾಶ ಇಲ್ಲಿ? ಕಬ್ಬಿನ ಜ್ಯೂಸ್, ಮತ್ತೆ ನಿಂಬೆಹಣ್ಣು ಜ್ಯೂಸ್ ಬರುತ್ತೆ, ಮತ್ತೆ ಇದು ಬರುತ್ತೆ ಏನೋ ನಮ್ಮ ಎಳ್ನೀರು, ಅದಾದ್ಮೇಲೆ ಜೋಳ ಪಾಪ್ಕಾರ್ನ್. ಅಂದ್ರೆ ಆರ್ಗ್ಯಾನಿಕ್ ಆಗಿರ್ಲಿ ಅಂತ ಏನ್ ಹೇಳ್ತಾ ಇದೀವಿ. ದುಡ್ಡು ಮಾಡೋರು ಇಲ್ಲಿ ತಲೆ ಇಟ್ಕೊಂಡ್ಬಂದ್ರೆ ಕಷ್ಟ. ಚೆನ್ನಾಗಿ ಬದುಕಬೇಕು, ನಾವು ಆರಾಮಾಗಿರ್ತೀವಿ, ನೀವು ಆರಾಮಾಗಿ. ಇದು ಗಂಟಿಗೆ ಶಾಪ್ ಅಂತ ಮಾಡಿದ್ವಿ. ಗಂಟಿಗೆ ಶಾಪ್, ಎಲ್ಲಾ ತರ ಪೂಜೆ ಐಟಮ್ಸ್. ಓಕೆ. ಪೂರ್ತಿ ಇಂಥದ್ದು ಇರಬಾರ್ದು, ಎಲ್ಲ ಪೂಜೆ ಐಟಮ್ಸ್ ಇಡಬೇಕು ಅಂತ ಮಾಡಿದ್ವಿ. ಓ, ಅದ್ಭುತ ರೀ, ಇದು ಒಳ್ಳೆ ಐಡಿಯಾ. ಒಂದ್ ಕಡೆ ಬಂದ್ರೆ ಎಲ್ಲ ಸಿಗುತ್ತೆ. ಭಾಳ ಪ್ರಯತ್ನವಾದಿಗಳಿದ್ದಾರೆ ಅಮ್ಮವರು, ಅವ್ರ ಯಜಮಾನ್ರು. ಬೆಂಗಳೂರಂಥ ಸಿಟಿ ಒಳಗೆ ಬಹಳ ಪ್ರಯಾಸ ಪಟ್ಟು, ಅದು ನೋಡಿ ನಿಮ್ಮ ಯೂಟ್ಯೂಬ್ ನೋಡಿ ಅವರು ಇದನ್ನು ಮಾಡಬೇಕು ಅಂತ ನಿರ್ಣಯ ಮಾಡಿದ್ದಾರೆ. ಬದುಕಿನ ಬುತ್ತಿ ನೋಡಿ ಇದನ್ನು ಮಾಡ್ಬೇಕು ನಾವು ಇಲ್ಲಿ ಬೆಂಗಳೂರಲ್ಲಿ ಅಂತ ನಿರ್ಣಯ ಮಾಡಿ ಸವಿತಾನಂದ ಶ್ರೀಗಳ ಜೊತೆ ಸಂಪರ್ಕ ಮಾಡಿ 4-6 ತಿಂಗಳಗಟ್ಟಲೆ ತಯಾರಿ ಮಾಡಿದ್ದಾರೆ ಇದನ್ನೆಲ್ಲ. ಬಟ್ ಇವ್ರ ಯಜಮಾನ್ರು ಹೇಳ್ತಿದ್ರು, ನಿಮ್ಮ ಸಪೋರ್ಟ್ ಇಷ್ಟರ ಮಟ್ಟಿಗೆ ಸಿಗುತ್ತೆ ಅಂತ ಗೊತ್ತಿರಲಿಲ್ಲ ನಮಗೆ ಶುರುವಿನಲ್ಲಿ. ನಮ್ದು ಏನಿಲ್ಲ, ಎಲ್ಲ ಭಾರ ಇಲ್ಲ, ಸಪೋರ್ಟ್ ಇಲ್ಲ, ಹೊತ್ಕೊಂಡ್ಬಿಟ್ಟಿದ್ದಾರೆ ಅಂತ. ಏನಿಲ್ಲ, ಅವ್ರು ಮಾಡಿದ್ದಾರೆ, ನಾವು ಸುಮ್ಮನೆ ಬರೋದಷ್ಟೇ.
ಇಲ್ಲ ಅದಂತೂ ಖಂಡಿತ ದೊಡ್ಡಜ್ಜವರು ಮತ್ತೆ ನಮ್ಮ ಗುರುಗಳು ಅವ್ರ ಆಶೀರ್ವಾದದಿಂದನೇ ಮತ್ತೆ ಅವ್ರ ಸಪೋರ್ಟ್ ಇಂದಾನೇ ಇಷ್ಟು ಬೇಗ ಆಯ್ತು. ಮತ್ತೆ ಅವರು ಪ್ರತಿಯೊಂದು ಒಂದೊಂದು ವಿಷಯದಲ್ಲೂ ತುಂಬಾ ಸಪೋರ್ಟ್ ಮಾಡಿದಾರೆ ನಮಗೆ. ಅವ್ರೆಷ್ಟು ಬಿಸಿ ಇದ್ರು ನಾವು ಸಣ್ಣ ಪುಟ್ಟದ್ ಕೇಳಿದ್ರು ರೆಸ್ಪಾಂಡ್ ಮಾಡಿ ಅದನ್ನ ತುಂಬಾ ಮಕ್ಳಿಗೆ ಹೇಳ್ಕೊಟ್ಟಂಗೆ ಹೇಳ್ಕೊಡ್ತಾರೆ. ಆಮೇಲೆ ನಮ್ಗಿಂತ ಜಾಸ್ತಿ ಅವ್ರ ಕೆಲಸ ಮಾಡ್ತಾರೆ. ಅವ್ರು ನೋಡಿ ನಮ್ಗೆಲ್ಲ ಉತ್ಸಾಹ ಆಗ್ಬೇಕು, ಹಂಗೆ ಟೈರ್ಡ್ ಆಗ್ಬಿಡುತ್ತೆ. ಆಮೇಲೆ ಇದ್ರ ಜೊತೆ ಡಾಕ್ಟರ್ ರಮೇಶನ್ ಹೊಂದಿಸಿದ್ದಾರೆ. ಇಲ್ಲೇ ಪಂಚಗವ್ಯ ಚಿಕಿತ್ಸೆ, ಆಯುರ್ವೇದ ಮತ್ತು ಪಂಚಗವ್ಯ ಚಿಕಿತ್ಸೆಗೆ ತುಂಬ ಚೆನ್ನಾಗಿ ವ್ಯವಸ್ಥೆ ಮಾಡಿದ್ದಾರೆ. ನೀವು ಆ್ಯಕ್ಚುಲಿ ದೊಡ್ಡ ಥ್ಯಾಂಕ್ಸ್ ಹೇಳಿ ಎಷ್ಟು ವಿವರ ಅವ್ರಿಗೆ ಕೊಟ್ಬಿಟ್ಟಿದ್ರಿ ಅಂತಂದ್ರೆ ನಮ್ಮ ಕೆಲಸ ಏನೂ ಇರಲೇ ಇಲ್ಲ ಅಲ್ಲಿ. ಯಾವುದೇ ಸೆಕ್ಷನ್ ಬಗ್ಗೆ ಆಗಲಿ ಬುದ್ಧಿ ತೋರಿಸಿದ್ದು ಭಾಳ ಚೆನ್ನಾಗಿತ್ತು. ಹಾಗಿತ್ತು ನಿಮ್ಗೆ ಭಾಳ ಹತ್ರದಲ್ಲಿ ಬಹಳ ವಿಶೇಷ ಏನಂದ್ರೆ ತಾವು ಬಂದಾಗ ನ್ಯಾಚುರಲ್ಸ್ ಬಗ್ಗೆ ಒಂದು ವಿಡಿಯೋ ಮಾಡೋಣ ಅಂದಾಗ ತಾವೇನು ಡಾಕ್ಯುಮೆಂಟ್ರಿ ವಿಡಿಯೋ ಮಾಡೋದಿಲ್ಲ. 68,000 ಜನ ಅದನ್ನ 2 ದಿವಸದಾಗ ನೋಡಿದ್ರು. ನನಗೆ ಒಟ್ಟು 3,000-4,000 ಕಾಲ್ಸ್ ಬಂದವು ರೀ, ಎನ್ಕ್ವೈರಿ. ನಾವು ಅದಕ್ಕೆ ಹೇಳಿದ್ವಿ ನಮ್ದೇ ಆದಂತ ಒಂದು SOP ಮಾಡಿದೀವಿ, ಅದ್ರ ಪ್ರಕಾರನೇ ನಾವು ಕೊಡ್ತೀವಿ. ಯಾಕಂದ್ರೆ ತಮಗೂ ತೊಂದರೆ ಆಗ್ಬಾರ್ದು, ಅಲ್ಲಿ ಆ ಜಾಗದಲ್ಲಿ ಹೇಗಿದೆ ಅಂತೆಲ್ಲ ವಿಚಾರಣೆ ಮಾಡಿ ಕೊಡಕ್ ಸ್ಟಾರ್ಟ್ ಮಾಡಿದ್ವಿ. ಆದ್ರೆ ಇವರು ಪೂರ್ತಿ ನಿಮ್ಮ ವಿಡಿಯೋ ನೋಡಿ ಮರ್ದಿನೇ ಕಾಲ್ ಮಾಡಿ ಕಂಟಿನ್ಯೂ ಬೆನ್ಬಿದ್ದು ಮಾಡಲೇಬೇಕು ಅಂತೇಳಿ ಹಠ ಮಾಡಿ ಇದನ್ನ ಪೂರ್ತಿ ವ್ಯವಸ್ಥೆ ಮಾಡಿದ್ರು. ಈಗ ಬೆಂಗಳೂರಲ್ಲಿ ಇನ್ನೂ 5 ಬ್ರಾಂಚ್ಗಳ ತಯಾರಿಯಲ್ಲಿದೆ. ಬಹುಶಃ ಈ ತಿಂಗಳು ಕೊನೆ ಅಥವಾ ಮುಂದಿನ ತಿಂಗಳ ಒಳಗಡೆ ಆಗುವಂಥದ್ದು. ಇದು 28ನೇ ಬ್ರಾಂಚು. ಅದರ ವಿಶೇಷ ಬದುಕಿನ ಬುತ್ತಿ ನೋಡಿ ಇವರೊಂದು ಬದುಕಿನ ಬುತ್ತಿ ಕಟ್ಕೊಳ್ಳೋ ರೀತಿ ವ್ಯವಸ್ಥೆ ಆಗ್ಲಿಕ್ಕೆ ಬಹಳಷ್ಟು ಜನಕ್ಕೆ ಅನುಕೂಲನೂ ಆಗ್ತಾ ಇದೆ. ಬಹಳ ವಿಶೇಷ ಏನಂದ್ರೆ ಮಠದ ಬಗ್ಗೆ ಸಂಪೂರ್ಣವಾಗಿ ಎಲ್ಲಾ ವಿಡಿಯೋದಾಗ ಗೊತ್ತಾದ್ಮೇಲೆ ಜನರಿಗೆ ಬಹಳ ಜನದ್ದು ಒಳ್ಳೆ ರೆಸ್ಪಾನ್ಸ್ ಏನ್ ಬರ್ಲಿಕ್ಕೆ ಅಂದ್ರೆ ಧಾರ್ಮಿಕನೂ ಆಯ್ತು, ಆಧ್ಯಾತ್ಮಿಕನೂ ಆಯ್ತು, ಅದ್ರ ಜೊತೆಗೆ ವ್ಯವಹಾರದ ಬಗ್ಗೆ ಅಂತೂ ಬಂದಾಗ, ಯಾಕಂದ್ರೆ ಬರೀ ಮಠಗಳು ಆಧ್ಯಾತ್ಮ ಚಿಂತನೆ ಜೊತೆಗೆ ಅವ್ರ ಜೀವನ ಶೈಲಿನೂ ಹೇಗಿರ್ಬೇಕು, ಆಹಾರ ಹೇಗಿರ್ಬೇಕು, ರೈತರಿಗೆ ಹೇಗೆ ಅನುಕೂಲ ಆಗುತ್ತೆ, ಇದರಲ್ಲಿ ಪೂರ್ತಿಯಾಗಿ ಅಂದ್ರೆ ಒಂದು ಸರ್ಕಲ್ ಸೃಷ್ಟಿಯಾಗಿದೆ. ರೈತರಿಗೆ ಅನುಕೂಲ ಆಗೋದು, ವ್ಯಾಪಾರಿಗಳಿಗಾಗಿರ್ಬೋದು, ಜನರ ಆರೋಗ್ಯ ದೃಷ್ಟಿ ಆಗಿರ್ಬೋದು, ಗೋ ಆಗಿರ್ಬೋದು, ಒಂದು ಸರ್ಕಲ್ ಪೂರ್ತಿ ಆಗ್ಲಿಕ್ಕೆ ಸಿದ್ಧಗಿರಿ ನ್ಯಾಚುರಲ್ ಬಹಳ ಶ್ರಮ ಪಡ್ತದ. ಅಜ್ಜರ ಮಾರ್ಗದರ್ಶನದಲ್ಲಿ ತುಂಬಾ ಚೆನ್ನಾಗಿ ನಡೀತಾ ಇದೆ. ಹಾಗಾಗಿ ನಿಮ್ಮಂಥವ್ರು ಇನ್ನೂ ಜನರಿಗೆ ವಿಷಯ ತಿಳಿಸೋದ್ರಿಂದ ಇನ್ನೂ ಜನರಿಗೆ ಅನುಕೂಲ ಆಗುತ್ತೆ. ಎಲ್ರಿಗೂ ಸಾಧ್ಯ ಆದಷ್ಟು ಆರೋಗ್ಯ ದೃಷ್ಟಿಯಲ್ಲಿ ಸಿದ್ಧಗಿರಿ ಎಷ್ಟರ ಮಟ್ಟಿಗೆ ಪ್ರಯತ್ನ ಪಡಬೇಕು ಅಷ್ಟು ಪ್ರಯತ್ನ ಪಟ್ಟು ಈಗ ನೋಡ್ತಾ ಇರೋರ್ಗೆ ಹಂಗ ಹೇಳ್ಬಿಡಿ. ಈಗ ನೆಕ್ಸ್ಟ್ ಮತ್ತೆ ಇನ್ನು ಅವಕಾಶಗಳಿದೆಯಾ? ಇನ್ನೂ ಅವಕಾಶ ಇದೆ. ಪ್ರತಿ ಪಿನ್ ಕೋಡಿಗೆ ಒಂದು ಮಾಡಬೇಕು ಅಂತ ತೀರ್ಮಾನ ಮಾಡ್ಕೊಂಡು ಮಾಡ್ತಾ ಇದ್ವಿ. ಈಗ ಬೆಂಗಳೂರಲ್ಲಿ 5-6 ಔಟ್ಲೆಟ್ಗೆ ತಯಾರಿ ಆಗ್ತಾ ಇದೆ. ಪ್ರತಿ ಪಿನ್ ಕೋಡ್ಗೂ ಮಾಡ್ಬೋದು, ಎಲ್ರಿಗೂ ಅವಕಾಶ ಇದೆ. ಬೇರೆ ಕಂಪನಿಯಲ್ಲಿ ಹೇಗಿದೆ ಅಂದ್ರೆ ಅವ್ರದೇ ಆದಂತ ರಾಯಲ್ಟಿ ಇಟ್ಟಿರ್ತಾರೆ, ಅವ್ರದೇ ಆದಂತ ತುಂಬಾ ಜಾಸ್ತಿ ಡೆಪಾಸಿಟ್ಸ್ ಇಟ್ಟಿರ್ತಾರೆ, ಅವ್ರದೇ ರೂಲ್ಸ್ ಗಳು ಮಾಡಿರ್ತಾರೆ. ನಮ್ಮ ಸ್ವಾಮೀಜಿ ಅವರ ಆಶೀರ್ವಾದದಿಂದ ಆ ರೀತಿ ಯಾವುದು ನಾವು ಜಾಸ್ತಿ ಏನು ಮಾಡಿಲ್ಲ. ಸೆಟಪ್ ಕಾಸ್ಟ್ ಅಂತ ಮಾಡಿದೀವಿ, ಅದನ್ನ ಅವರು ಮಾಡ್ಕೊಳ್ಬಹುದು ಅಥವಾ ನಾವು ಮಾಡ್ಕೊಡ್ತೀವಿ. ಅದು ಬಿಟ್ರೆ ಡೆಪಾಸಿಟ್ ಬರೀ 50,000-75,000 ರೂಪಾಯಿ ಡೆಪಾಸಿಟ್ ಇಟ್ಟಿದೀವಿ. ಅದು ರಿಫಂಡೇಬಲ್ ಡೆಪಾಸಿಟ್, ಬೇರೆಯವ್ರದ್ದು ರಿಫಂಡೇಬಲ್ ಡೆಪಾಸಿಟ್ ಇಲ್ಲ. 75,000 ರಿಫಂಡೇಬಲ್ ಡೆಪಾಸಿಟ್ ಅಂದ್ರೆ ಅವರು ವಾಪಸ್ ತಗೋಬಹುದು. ಮತ್ತೆ ಪ್ರಾಡಕ್ಟ್ ಅನ್ನ ಬೇರೆಯವರು ಡ್ಯಾಮೇಜ್ ಆಗಿರ್ಲಿ ಅಥವಾ ಎಕ್ಸ್ಪೈರಿ ಆಗಿರ್ಲಿ ಅದಕ್ಕೆಲ್ಲ ರಿಫಂಡ್ ತಗೊಳಲ್ಲ. ಹಂಗೇನಾದ್ರೂ ಇದ್ರೂ ಕೂಡ ನಮ್ದು ಆ ಸಾಫ್ಟ್ವೇರ್ ಎಲ್ಲ ಹಾಕಿ ಮಾಡಿದೀವಿ. ಅದು ಎಕ್ಸ್ಪೈರ್ ಆಗೋಕ್ಕಿಂತಲೂ ಮೊದಲೇ ಅವ್ರಿಗೆ ಅಲರ್ಟ್ ಕೊಡುತ್ತಾರೆ. ಅವ್ರಿಗೆ ಏನೂ ತೊಂದರೆ ಆಗದೆ ಇರುವಾಗ, ಅಂದ್ರೆ ವ್ಯಾಪಾರ ಮಾಡೋರ್ಗೂ ತೊಂದರೆ ಆಗ್ಬಾರ್ದು, ಗ್ರಾಹಕರಿಗೂ ತೊಂದರೆ ಆಗ್ಬಾರ್ದು, ನಮಗೂ ತೊಂದರೆ ಆಗ್ಬಾರ್ದು, ಆ ರೀತಿ ವ್ಯವಸ್ಥೆ ಮಾಡಿದ್ದದ. ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಾಡ್ಲಿಕ್ಕೆ ಅವಕಾಶ ಇದೆ, ಎಲ್ಲರೂ ತಗೊಳ್ಬಹುದು. ಅಂದ್ರೆ ಅವ್ರು ಮಾಡ್ಬೇಕಾಗಿದ್ದು ಇಷ್ಟೇ, ಒಂದು ಯಾವ್ದಾರ ಒಂದು ಅಂಗಡಿ ಅಡ್ವಾನ್ಸ್ ಕೊಟ್ಬಿಟ್ಟು ಇದನ್ನ ಮಾಡಿ ತಗೊಂಡ್ರೆ ಸಾಕು, ಉಳ್ಕಿದ್ದೆಲ್ಲ ಬಂದು ಸೆಟಪ್ ಮಾಡ್ಕೊಡ್ತೀವಿ. ಸೆಟಪ್ ನೀವೇ ಮಾಡ್ಕೊಟ್ಟು? ನಾವೇ ಮಾಡ್ಕೊಡ್ತೀವಿ. ಅವ್ರದ್ದು ಏನು ಕೆಲಸ? ಏನು ಕೆಲಸ ಇಲ್ರಿ. ಬೋರ್ಡ್ ಹಿಡ್ಕೊಂಡು, ಲೈಟಿಂಗ್ ಹಿಡ್ಕೊಂಡು, ಅವ್ರ ಚೇರ್ ಹಿಡ್ಕೊಂಡು ಎಲ್ಲಾನು ವ್ಯವಸ್ಥೆ. ರೊಕ್ಕ ಅವರೇ ಹಾಕ್ಬೇಕು. ರೊಕ್ಕ ಅವ್ರು ಹಾಕ್ಬೇಕು. ರೊಕ್ಕ ಹಾಕ್ತಾರೆ. ಹೆಂಗ್ ಮಾಡ್ಬೇಕಂತ ಒಂದು ಐಡಿಯಾ. ಇದು ನೋಡ್ರಿ ಎಷ್ಟು ಚಂದ ಮಾಡ್ರಿ ಇವ್ರು ಅಂತಂದ್ರೆ 5 ಸ್ಟಾರ್ ಇದು ಕಣ್ಣಾಗ ಕಾಣಿಸ್ತದ. ಆ ಫೀಲ್ ಕೊಟ್ಟಿದ್ರಿ, ಬಹಳ ಚೆನ್ನಾಗಿರುತ್ತೆ. ಹಂಗಾದ್ರೆ ಮುಂದಿನ ದಿವಸಗಳಲ್ಲಿ ಬರಲಿ ನೇರವಾಗಿ ಮತ್ತೆ ಸಂಪರ್ಕ ಮಾಡಬಹುದ್ರಿ. ಸಂಪರ್ಕ ಸಂಖ್ಯೆ ಕೊಟ್ಟಿರ್ತೀನಿ, ಆ ಸಂಪರ್ಕಕ್ಕೆ ಮಾಡಿದ್ರೆ ಬೇಕಾದ್ರೆ ಪ್ರಾಡಕ್ಟ್ ಡೀಟೇಲ್ಸ್ ಬೇಕಾದ್ರೆ ನಮ್ದೇ ಸಿದ್ಧಗಿರಿ ನ್ಯಾಚುರಲ್ ಆಪ್ ಇದೆ, ಅದ್ರಲ್ಲಿ ಹೋಗಿ ಪ್ರಾಡಕ್ಟ್ ಡೀಟೇಲ್ಸ್ ನೋಡಬಹುದು. ಅದ್ರ ಜೊತೆಗೆ ಬೇಕಾದ್ರೆ ನಾನು ಸಂಪರ್ಕ ಬನ್ನಿ ಸಾಹೇಬ್ರೆ. ಇವ್ರು ಬಹಳ ನನ್ಗೆ ಶಾಕಿಂಗ್ ನ್ಯೂಸ್ ಹೇಳ್ಬಿಟ್ರು ಬಂದ ತಕ್ಷಣ. ಹೋದೆ ನಾನು 23 ಬ್ರಾಂಚು ನಾನೇ ಮಾಡ್ತೀನಿ ಸರ್, ನನ್ ಕೊಡ್ರಿ ಅಂತ ಬಂದ.
ಫಸ್ಟ್ ಬೆಂಗಳೂರು ನನಗೆ ಭೇಟಿಯಾಗಿದಾಗ ಬೆಂಗಳೂರಲ್ಲಿ ಬೇರೆಯವ್ರು ಕೊಡಂಗಿಲ್ಲ, 23 ಬ್ರಾಂಚ್ ನಾನೇ ಮಾಡ್ತೀನಿ, ನಿಮ್ದು ಎಷ್ಟು ಪಿನ್ ಕೋಡ್ ಇದೆ, ದಯವಿಟ್ಟು ಬೇರೆಯವ್ರು ಕೊಡ್ಬಾಡ್ರಿ ಅಂದ್ರೆ ಆಮೇಲೆ ಅವ್ರಿಗೆ ಅದೇ ಹೇಳಿದ್ವಿ, ನೀವು 23 ಯಾಕೆ 50 ಮಾಡ್ರಿ, ಅದ್ರ ನೀವು ಮಾಡೋಕ್ಕಿಂತಲೂ ಇನ್ನು 50 ಜನಕ್ಕೆ ಜೀವನ ರೂಪಿಸ್ಕೊಡಂಗ್ ಮಾಡ್ರಿ ಅಂತ ಹೇಳಿದ್ವಿ. ಅದಕ್ಕೆ ತಯಾರಿ ಆಗಿದ್ದಾರೆ. ಬಹಳ ಅದ್ಭುತ ಸಮಸ್ಯೆ ಗುರುಗಳ ಆಶೀರ್ವಾದದಿಂದ. ಓಕೆ, ಹಾ, ಈಗ ಸಂಕ್ಷಿಪ್ತವಾಗಿ ಇಲ್ಲೊಂದಿಷ್ಟು ಎಷ್ಟು ಐಟಮ್ಗಳು ಸಿಗುತ್ತೆ ಏನು ಬರೋರಿಗೆ ನೀವು ಹೇಳಿ. ಇಲ್ಲಿ ಐಟಮ್ಗಳು ಅಂದ್ರೆ ನಮ್ಮ ಕನೇರಿ ಮಠದ್ದು ಸಿದ್ಧಗಿರಿ ನ್ಯಾಚುರಲ್ಸ್ದು 185ಕ್ಕೂ ಅಧಿಕ ಉತ್ಪನ್ನಗಳಿದೆ. ಗ್ರೋಸರೀಸ್ ಆಗಿರ್ಬೋದು, ಪಂಚಗವ್ಯ ಉತ್ಪನ್ನಗಳಾಗಿರ್ಬೋದು, ಕಾಸ್ಮೆಟಿಕ್ಸ್ ಐಟಮ್ಸ್ ಆಗಿರ್ಬೋದು, ಎಲ್ಲಾ ರೀತಿಯ ಒಂದು ಮನೆಗೆ ದಿನಬಳಕೆಯ ವಸ್ತುಗಳು ಏನೇನ್ ಬೇಕಾಗುತ್ತೆ ಎಲ್ಲ ಉತ್ಪನ್ನಗಳು ನಮ್ಮ ಹತ್ರ ಇಲ್ಲಿ ಸಿಗುವಂತದ್ದಿದೆ. ಎಲ್ಲ ಉತ್ಪನ್ನಗಳು ಅಂದ್ರೆ ಒಂದೊಂದ್ಸರಿ ಏನಾಗುತ್ತೆ, ಕೆಲವೊಂದ್ ಜನಕ್ಕೆ ಸ್ಟಾಕ್ ಇಲ್ಲ ಅಂತಾರೆ. ಯಾಕೆ ಕಾರಣ ಅಂದ್ರೆ ನಾವು ಬೇರೆ ಯಾವ್ದೋ ಉತ್ಪನ್ನ ತಂದು ಇಡ್ಲಿಕ್ಕೆ ಆಗಲ್ಲ, ನಮ್ಮ ಹತ್ರ ಏನಿರುತ್ತೆ ಅದನ್ನೇ ಕೊಡ್ಬೇಕಾಗತ್ತೆ. ಮನ್ಸು ಬಂದಂಗೆ ಕೊಡ್ಲಿಕ್ಕೂ ಆಗೋದಿಲ್ಲ. ಒಂದೊಂದ್ಸರಿ ತುಪ್ಪ ಒಂದೊಂದ್ ತಿಂಗಳು 2 ತಿಂಗಳು ತುಪ್ಪ ಸಿಗೋದೇ ಇಲ್ಲ, ಒಂದೊಂದ್ಸರಿ ಎಣ್ಣೆನೇ ಸಿಗೋದಿಲ್ಲ. ಕಾರಣ ಏನು ಅಂದ್ರೆ ಆ ಕಾಳುಗಳ ಆರ್ಗ್ಯಾನಿಕ್ ಆಗ್ಲಿ, ನಮ್ಮಲ್ಲಿ ಹಾಲು ಎಷ್ಟು ಕೊಡ್ತಾ ಇದೆ ಅದ್ರ ತಕ್ಕಾಗೆ ತುಪ್ಪ ಮಾಡಿರ್ತೀವಿ, ಅದ್ರ ತಕ್ಕಾಗೆ ಕೊಡುವಂಥದ್ದು. ಹಾಗಾಗಿ ಇಲ್ಲಿ 185ಕ್ಕೂ ಅಧಿಕ ಉತ್ಪನ್ನಗಳು ಇಲ್ಲಿ ಸಿಗುವಂಥದ್ದಿದೆ. ಎಲ್ಲ ಉತ್ಪನ್ನಗಳು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಮುಟ್ಟಿಸ್ಲಿಕ್ಕೆ ಪ್ರಯತ್ನ ನಡೀತಾ ಇದೆ. ಓಕೆ ಬುದ್ಧಿ, ನಾನು ಹಾಸ್ಪಿಟಲ್ ವಿಷಯವಾಗಿ ಒಂದು ವಿಷಯ ಕೇಳಲೇಬೇಕು. ಅದು ಎಂತ ರೆಸ್ಪಾಂಡ್ ಇದೆ ಮತ್ತು ನಮಗೆ ಎಷ್ಟು ಫೋನ್ಗಳು? ಹಾಸ್ಪಿಟಲ್ ತುಂಬಾ ರೆಸ್ಪಾಂಡ್ ಬರ್ತಾ ಇದೆ. ಈವನ್ ಬೆಂಗಳೂರಲ್ಲಿಯೂ ಸಹಿತ ಜನ ಈ ಭಾಗದಿಂದನೂ ಸಹಿತ ಬರ್ತಾ ಇದ್ದಾರೆ. ಈಗ ಕಣ್ಣೀರಿಗೆ ಬಂದು ಟ್ರೀಟ್ಮೆಂಟ್ ಮಾಡಿಸ್ಕೊಳ್ತಾ ಇದ್ದಾರೆ, ಆಪ್ರೇಷನ್ಸ್ ಮಾಡಿಸ್ಕೊಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಬೆಂಗಳೂರಲ್ಲಿ ಯಾವ ಸರ್ಜರಿಗೆ 10 ಲಕ್ಷ ರೂಪಾಯಿ ಖರ್ಚು ಬರ್ತೋ ಅಲ್ಲಿ 1-1.5 ಲಕ್ಷನಲ್ಲಿ ಆಗ್ತಾ ಇದೆ. ಹೀಗಾಗಿ ಜನ ಬರ್ತಾ ಇದ್ದಾರೆ. ಆಮೇಲೆ ಕೆಲವೊಂದು ಸರ್ಜರೀಸ್ ಇಲ್ಲಿ ಆಗೋದಿಲ್ಲ ಅಂತ ಹೇಳಿದ್ದಾರೆ. ಆ ಸರ್ಜರೀಸ್ ಅಲ್ಲಿ ಮೊನ್ನೆ ಒಂದು ಯಾವುದೋ ಸರ್ಜರಿ ಈ ಕಡೆದ ಮಾಡಿದ್ರು, 23 ಗಂಟೆ ಮಾಡಿದ್ರು ಸರ್ಜರಿ ಡಾಕ್ಟರ್, ಕಂಟಿನ್ಯೂಸ್ 23 ಗಂಟೆ. ಅದು ಎಲ್ಲ ಹಾಸ್ಪಿಟ್ಲ್ಗಳು ರಿಜೆಕ್ಟ್ ಮಾಡಿದ್ರು ಅದನ್ನು, ಆಗೋದಿಲ್ಲ ಅಂತ. ಆದರೆ ಮನುಷ್ಯ ಬದುಕಿದ ಮಾಡಿದ್ರು ಡಾಕ್ಟರ್, ನಮ್ಮ ಡಾಕ್ಟರ್. ಬಟ್ ನಮ್ದೊಂದು ಮನವಿ ಮತ್ತು ನೋಡಿದ್ರು ಕೂಡ ಮನವಿ, ಯಾಕೆ ಬುದ್ಧಿ ಕರ್ನಾಟಕದಲ್ಲಿ ಇಂಥದ್ದೊಂದು ಹಾಸ್ಪಿಟಲ್ ನಮ್ಗೆ ಆಗ್ಬೇಕಾಗಿದೆ, ದೂರ ನಮ್ಗೆ ಅದೇನಿಲ್ಲ ಅಂತ. ಕರ್ನಾಟಕದಿಂದ ಬರೀ 10 ಕಿಲೋಮೀಟರ್ ಅಂತರದಲ್ಲಿ ಇರ್ಲಿ, ಆದ್ರೂ ನಮ್ಮ ಯಾಕಂದ್ರೆ ಹಾಸ್ಪಿಟಲ್ ನಡೆಸೋದು ಅಷ್ಟು ಸುಲಭದ ಕೆಲಸ ಅಲ್ಲ. ಅದು ನಮ್ಮ ಕಣ್ಣೆದುರಿಗೆ ಇತ್ತು ಅಂತಂದ್ರೆ ಸರಿಯಾಗಿ ನಡೆಯುತ್ತೆ. ನಮ್ಮ ಕಣ್ಣಿನ ದೂರ ಆಯ್ತು ಅಂದ್ರೆ ಈ ರಿಸಲ್ಟ್ ಕೊಡ್ಲಿಕ್ಕೆ ಆಗೋದಿಲ್ಲ. ಆಮೇಲೆ ಅವ್ರಿಗೂ ಸಹಿತ ಒಂದು ಉತ್ಸಾಹ ಇರುತ್ತೆ, ಪ್ರೀತಿ ಇರುತ್ತೆ. ಅದು ದೂರದಲ್ಲಿ ಬಂದ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮಾಡ್ಬೋದು ಭವಿಷ್ಯದಲ್ಲಿ. ಇಲ್ಲ ಈಗ ಬೇರೆ ತರದ್ ಹೆಸರಾಗಿದ್ರಿ, ಅದು ಬೇಡ, ಈ ತರದ್ ಆಗ್ಬೇಡ, ಎಲ್ಲಾನು ದಯವಿಟ್ಟು ಅದಾಗ್ಲಿ ಅಂತ ನನ್ನ ಮನವಿ. ಈಗ ಇಲ್ಲಿ OPD ಮಾಡ್ತಾ ಇದಾರಲ್ಲ ಈಗ ಅಲ್ಲಲ್ಲಿ ಬೆಂಗಳೂರಲ್ಲಿ ಮೊದಲನೇ OPD ಸ್ಟಾರ್ಟ್ ಆಗಿದೆ ಆಯುರ್ವೇದದ್ದು. ಆಯುರ್ವೇದ, ಪಂಚಕರ್ಮ, ಪಂಚಗವ್ಯ 3. ಮತ್ತೆ ಹೇಗಿತ್ತು ರೆಸ್ಪಾಂಡ್? ನೀವು ಹೋಗ್ತಾ ಬರ್ತಾ ಗೊತ್ತಾಗುತ್ತೆ. ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ರೆಸ್ಪಾನ್ಸ್. ಬಟ್ ನಾವಿನ್ನೂ ಹೆಚ್ಚು ಇನ್ನೂ ಕೆಲಸ ಮಾಡ್ಬೇಕಾಗಿದೆ ಅಂತ ಅನಿಸ್ತು. ಅಲ್ಲಿ ಇಷ್ಟೇ ಸಾಲದು, ಇನ್ನೂ ವಿವರವಾಗಿ ತರಬೇಕಾಗಿತ್ತು ಅಂತಿದೆ. ಏನ್ ಮಾಡಿದ್ರು ಕಡಿಮೆನೇ ಇರುತ್ತೆ. ಅಲ್ಲ, ಅಷ್ಟು ಕೆಲಸ ನೀವು ಮಾಡಿಬಿಟ್ಟಿದ್ದೀರಿ. ಹಾಗೇನಿಲ್ಲ. ಅದು ನೋಡೋರ್ದು ಮನಸ್ಸು ದೊಡ್ಡದು, ಮಾಡೋರ್ದು ಮನಸ್ಸು ದೊಡ್ಡದು. ಆದ್ರಿಂದ ಭಾಳ ದೊಡ್ಡದಾಗಿ ಕಾಣುತ್ತೆ. ನಾವು ಮಾಡಿದ್ದೇನೂ ಅಲ್ಲ. ಆಯ್ತು. ನಮಸ್ತೆ. ನಮಸ್ತೆ. ದಂಪತಿಗಳಿದ್ರು, ಎಲ್ಲಿಂದ ಬಂದಿದ್ದೀರಿ? ನಾವು ಪುತ್ತೂರಿಂದ. ಪುತ್ತೂರಿಂದ. ನಿಮ್ಮ ಹೆಸರು? ನಂದು ರಾಮ್ ಪ್ರಸಾದ್ ಭಾರದ್ವಾಜ್ ಅಂತ. ಓಕೆ, ಏನು ನೀವು ಫ್ರಾಂಚೈಸಿ ತಗೊಳ್ಳೋರಿದ್ದೀರಿ? ನಾವು ಕಣ್ಣೀರ್ ಶ್ರೀಗಳ ಬಗ್ಗೆ ಬಹಳ ದಿನಗಳಿಂದ ನಾವು ಕೇಳ್ಕೊಂಡಿದ್ದೀವಿ, ಮತ್ತೆ ವಿಡಿಯೋದಲ್ಲೆಲ್ಲ ನೋಡಿದ್ದೀವಿ. ಹಾಗೆ ಇದು ಮೊದಲು ಏನು ಮಾಡ್ತಿದ್ರಿ? ಇದನ್ನ ಶುರು ಮಾಡ್ಬೇಕಂತ ಯಾಕೆ ಬಂತು ನಿಮಗೆ? ಮೊಬೈಲ್ ನೋಡ್ಬೇಕಾದ್ರೆ ನಿಮ್ಮ ವಿಡಿಯೋ ನೋಡಿದೆ ನಾನು, ಬದುಕಿನ ಬುತ್ತಿ ಅಂತ ಹೇಳಿ. ಅದರಲ್ಲಿ ನಿಮ್ಮದು ಕನ್ನೇರಿ ಮಠದ ಬಗ್ಗೆ ತುಂಬ ಚೆನ್ನಾಗಿ ವಿಸ್ತಾರವಾಗಿ ನೀವು ವಿವರಣೆಯನ್ನು ಕೊಟ್ಟಿದ್ರ. ಸಾವಯವ ತತ್ವ ಅದನ್ನು ಯಾವ ರೀತಿ ನಾವು ನಮ್ಮ ಜೀವನದಲ್ಲಿ ಹೇಗೆ ಅಳವಡಿಸ್ಕೊಳ್ಬೋದು ಅಂತ ಹೇಳಿ ನೀವು ಅದನ್ನ ಕ್ಲೀನಾಗಿ ಒಂದು ಚೆನ್ನಾಗಿ ಕೊಟ್ಟರೆ ಅದು ನನಗೆ ತುಂಬ ಇಷ್ಟ ಆಯಿತು. ಇದನ್ನು ಏನಾದರೂ ಮಾಡಿ ನಾನು ಸ್ಟಾರ್ಟ್ ಮಾಡಬೇಕು ಅನ್ನೋದು ನನ್ನ ಮನಸ್ಸಿನಲ್ಲಿ ಇತ್ತು, ಏನಾದರೂ ಪ್ರಾಡಕ್ಟ್ಸನ್ನು ಅಂತೇಳಿ. ಅದಕ್ಕೆ ಕರೆಕ್ಟಾಗಿ ಫ್ರ್ಯಾಂಚೈಸ್ ಬಗ್ಗೆ ನೀವು ಅದರಲ್ಲಿ ಕೊಟ್ಟಿದ್ರ. ಅದಕ್ಕೋಸ್ಕರ ನಾವು ಅದೇ ಕೇಳಲಿಕ್ಕೋಸ್ಕರ ಒಂದು ಸ್ವಾಮಿಗಳು ನಮಗೆ ಮೀಟಿಂಗನ್ನು ಕೊಟ್ಟಿದ್ರಲ್ಲಿ. ಹಾಗೆ ಅಲ್ಲಿ ಹೋದಾಗ ಈ ರೀತಿ ಮಾಡ್ಬೋದು ಅಂತೇಳಿ ಹೇಳಿದರು. ಅದರಿಂದ ನನಗೆ ತುಂಬ ಪ್ರೇರಣೆ ಆಯಿತು ಅಂತ ಹೇಳ್ಬೋದು. ಈಗ ಶುರು ಮಾಡ್ತಾ ಇದ್ದೀವಿ. ಹೌದು. ಈಗ ಇವತ್ತಿಲ್ಲಿ ಬಂದಿದ್ರಿ ನೋಡೋದಕ್ಕೆ ಅಥವಾ? ಹೌದು, ಯಾವ ರೀತಿ ನೋಡುವ, ಏನು ಯಾವ ರೀತಿ ಹೇಗಿದೆ
ಸ್ಟಾರ್ಟಿಂಗ್ ಹೇಗೆ ಮಾಡ್ಬೋದು ಅಂತ ಹೇಳಿ ಅದಕ್ಕೋಸ್ಕರ ಇಲ್ಲಿ ನೋಡುವ ಅಂತೇಳಿ ಸ್ವಾಮಿಗಳನ್ನ ಕಾಲ್ ಮಾಡಿದ್ವಿ. ಅವ್ರು ಬನ್ನಿ ಅಂತ ಹೇಳಿದ್ರು, ಹಾಗೆ ನಾವು ನೋಡ್ಬೇಕಂತೇಳಿ ಬಂದ್ವಿ. ಏನು ಅನಿಸ್ತು ಇಲ್ಲಿ ನೋಡ್ತಾ ಇದ್ದೀರಲ್ಲ? ತುಂಬಾ ಖುಷಿ ಆಯ್ತು ಸರ್. ಯಾಕೆಂದ್ರೆ ಸಾವಯವ ಅನ್ನೋದಂತಲ್ಲ, ನಾವು ವಿಷ ತಿನ್ನುವ ಬದಲಂತೂ ನಾವೇನು ನಮಗೆ ಬೇಕಾಗುವಂಥ ಅಮೃತ ಏನು ಅದನ್ನ ಕನ್ನೇರಿ ಮಠಗಳು ಶ್ರೀಗಳು ಕೊಡ್ತಾ ಇದ್ದಾರೆ. ಅದು ಬಹಳ ಇಷ್ಟವಾದಂಥವು ಸರ್. ಸರ್, ನಾವು ವೃತ್ತಿಯಿಂದ ಕೃಷಿಕರ, ಅದರ ಸಿದ್ದೇಶ್ವರ ಸ್ವಾಮಿಗಳದ್ದು ಇವೆಲ್ಲವನ್ನ ಯೂಟ್ಯೂಬ್ ಇದರೊಳಗೆ ಗಮನಿಸಿದ್ವಿ. ಅದಾದಮೇಲೆ ಬದುಕಿನ ಬುತ್ತಿಯೊಳಗೆ ಒಂದಿಷ್ಟು ನಿಮ್ಮ ಎಪಿಸೋಡ್ಸ್ಗಳು ಒಂದು 20-25 ಎಪಿಸೋಡ್ಸ್ ನೋಡಿದ್ವಿ. ನಿಮ್ಮ ಮುಂದೆ ನಾವು ಅಲ್ಲೇ ಕಾಡಸಿದ್ದೇಶ್ವರ ಶ್ರೀಗಳ ಮಠದೊಳಗೆ ಭೇಟಿಯಾಗಿದ್ವಿ. ನಿಮ್ಮನ್ನು ಮಾತಾಡಿಸಿದ್ದೈತಿ. ನನ್ನ ಮಗನ ಅಲ್ಲೇ ಗುರುಕುಲದಾಗ ಬಿಟ್ಟಿವಿ. ಈಗ ಇತ್ತೀಚೆಗೆ ನಮ್ಮ ಗಂಗಾವತಿ ಒಳಗೆ ಎಲ್ಲ ಕಡೆಕ್ಕಿಂತ ಗಂಗಾವತಿ ಒಳಗೆ ಈಗ ಏನಾಗೈತಿ, ವಿಷ ಇರೋಂಥ ಆಹಾರಗಳನ್ನ ಸೇವಿಸಕತ್ತೀವಿ ನಾವು ಗಂಗಾವತಿ ಒಳಗೆ. ಅಂದರೆ ನಾವು ಭತ್ತ ಬೆಳೆಯೋಂಥ ನಾಡಿನವರು. ಭತ್ತಕ್ಕೆ ಯಥೇಚ್ಛವಾಗಿ ರಾಸಾಯನಿಕ ಹಾಕ್ತೀವಿ, ಆಮೇಲೆ ಕ್ರಿಮಿನಾಶಕ ಹಾಕ್ತೀವಿ. ಎಷ್ಟು ಅದು ಹಾಕ್ಬಾರ್ದು ಅಷ್ಟು ಹಾಕಿ ವಿಷಯನ ಬೆಳಕತ್ತೀವಿ ಈಗ. ಹಾಗಾಗಿ ಅದನ್ನು ಹೋಗ್ಲಾಡಿಸ್ಬೇಕಾದ್ರೆ ಏನು ಮಾಡ್ಬೇಕಂತೇಳಿ ನಾವು ಒಂದು ಮೊದಲು ಒಂದು ಸಣ್ಣ ಗೋಶಾಲೆ ತೆಗೆದು ಅದ್ರ ಮೂಲಕ ಒಂದಿಷ್ಟು ಭತ್ತ ಬೆಳೆದು ಜನರಿಗೆ ಕೊಡುವಂಥ ಕೆಲಸ ಮಾಡಿದ್ವಿ. ಭತ್ತ ಒಂದೇ ಬೆಳೆದ್ರೆ ಸಾಕಾಗಂಗಿಲ್ಲ. ಆರೋಗ್ಯ ನಮ್ಮ ದಿನನಿತ್ಯದ ಆಹಾರಗಳಲ್ಲಿ ಇದೆಲ್ಲದನ್ನ ವಿಷ ಐತಿ. ಹಂಗಾಗಿ ಅದನ್ನು ವಿಷಯನ ಹೋಗಿಸ್ಬೇಕಾದ್ರೆ ಪ್ರಾಡಕ್ಟ್ ಹುಡುಕ್ತಿದ್ವಿ. ನಮ್ಮ ಅದೃಷ್ಟವಶಾತ್ ಕಾಡಸಿದ್ದೇಶ್ವರ ಶ್ರೀಗಳದ್ದು ಈ ಥರದ ಉತ್ಪನ್ನಗಳ ಮಾರಾಟದ್ದು ಫ್ರಾಂಚೈಸಿ ಸಿಗುತ್ತೆ ಅಂತ ಗೊತ್ತಾಯಿತು. ಹಂಗಾಗಿ ಅವ್ರನ್ನ ಸಂಪರ್ಕ ಮಾಡಿದ್ವಿ. ದೊಡ್ಡ ಶ್ರೀಗಳು ಆಶೀರ್ವಾದನೂ ಮಾಡ್ಯಾರ, ಸಣ್ಣ ಶ್ರೀಗಳು ಸವಿತಾನಂದ ಸ್ವಾಮಿಗಳದ್ದು ಆಶೀರ್ವಾದ ಆಗೈತೆ. ನಾವು ಇಲ್ಲಿ ಗಂಗಾವತಿಗೆ ಒಂದು ಫ್ರಾಂಚೈಸಿ ಕೊಡೋಣ ಅಂತೇಳಿ. ಹಾಗಾಗಿ ಇಲ್ಲಿ ಫ್ರಾಂಚೈಸಿ ಏನಿಗೆ ಪ್ರಾರಂಭ ಮಾಡಿರಲ್ಲ ಅದನ್ನು ನೋಡೋಣ ಅಂತೇಳಿ ಬಂದು ನೋಡ್ಕೊಂಡು ಹೋದ್ವಿ. ಬದುಕಿನ ಬುತ್ತಿ ಬಗ್ಗೆ ಏನು ಹೇಳೋದು ಅವಶ್ಯಕ ಇಲ್ಲ. ಎಲ್ಲರೂ ಮನೆಗೂ ಬದುಕಿನ ಬುತ್ತಿ ಮುಟ್ಟೈತಿ. ಅದರಿಂದ ಎಷ್ಟೋ ಜನ ಪ್ರೇರಣೆ ತಗೊಂಡು ಕೆಲಸ ಮಾಡೋಕ್ಕೆ ಪ್ರಾರಂಭ ಮಾಡಿದ್ದಾರೆ. ಈಗ ಏನಾದರೂ ವಿಷಯಗಳು, ಹೊಸ ವಿಷಯಗಳು ಬೇಕಪ್ಪ ಅಂದ್ರೆ ಬದುಕಿನ ಬುತ್ತಿ ಇದನ್ನು ನೋಡ್ಬೇಕೆಂಬ ಸ್ಥಿತಿ ಒಳಗೆ ಬಂದಾರೆ. ಒಳ್ಳೊಳ್ಳೆ ವಿಷಯಗಳು ತಂದಿರಿ. ನಮ್ಮ ಗಂಗಾವತಿಗೆ ಬಂದು ಅಲ್ಲೇನು ವಿಷಯ ಬಿತ್ತಿ ವಿಷಯನ ತೊಗೊಳಕತ್ತಾರಲ್ಲ ಅದ್ರ ಬಗ್ಗೆ ಒಂದಿಷ್ಟು ನೀವು ಪ್ರಚಾರ ಕೊಟ್ಟು ಈ ಥರ ಪ್ರಾಡಕ್ಟ್ಗಳು ಅಥವಾ ಸಾವಯವ ಕೃಷಿ ಮಾಡೋಂಥವ್ರಿಗೆ ಎನ್ಕರೇಜ್ ಮಾಡಿದ್ರೆ ಮುಂದಿನ ದಿನವಾಗಿ ಅದು ನಿಧಾನವಾಗಿ ಪ್ರಾರಂಭ ಆಗುತ್ತೆ. ಯಾಕಂದ್ರೆ ಆಗ್ಬೇಕಾಗಿದ್ದೆ ನಾವು ನಿರಾಶಾವಾದಿಗಳು ಆಗೋದು ಬೇಡ. ಹೌದೌದು ಅಲ್ವಾ? ಆಶಾವಾದಿಗಳು. ಅದಕ್ಕೆ ನೀವು ನೋಡಿ, ನಿಮಗೆ ಸಾಕಾಗಿ ನಿಮಗೆ ಅನ್ಸ್ಬಿಟ್ಟಿದೆ. ಹೌದೌದು. ಬರೀ ಮಾತಾಡಿದ್ರೆ ಸಾಲದು, ಏನಾದ್ರು ಮಾಡಿ ತೋರ್ಸೋಣ ಅಂತ ಬಂದಿದ್ದೀರಲ್ಲ, ಅದು ಖುಷಿ ಆಗ್ತಿದೆ ನನಗೆ. ಹಾಗಾಗಿ ನಿಮ್ಮಂತವ್ರನ್ನ ಬೆಂಬಲಿಸೋದು ಕೂಡ ನಮ್ ಕರ್ತವ್ಯ ಆಗುತ್ತೆ. ಖಂಡಿತ ನೀವು ಹೇಳ್ದಂಗೆ ಎಲ್ಲ ಮಗ್ಗಲುಗಳನ್ನ ತೋರ್ಸೋಣ, ಬರೀ ಒಂದ್ ಮಗ್ಲು ಮಾತಾಡಿದ್ರೆ ಗೊತ್ತಾಗುತ್ತೆ. ಹಾಗಾಗಿ ಖುಷಿ ಆಯ್ತು. ಬರ್ತೀನಿ ಖಂಡಿತ. ಥ್ಯಾಂಕ್ ಯು. 1-2 ವರ್ಷ ಆಯ್ತ್ರಿ ಸರ್. ಎಕ್ಸ್ಪೀರಿಯನ್ಸ್ ಚಲೋ ಐತ್ರಿ ಸರ್. ಸ್ಟಾರ್ಟಿಂಗ್ ಇಂದ ಏನೈತ್ರಿ ಈಗ ಆದ್ರೂ ಹಂಗ ನಡೆದೈತ್ರಿ ಸರ್. ತಿಂಗಳಿಗೆ ಅಂದ್ರು ಸರ್ ಅಲ್ಲಿ ನಮ್ದ ಎಲ್ಲ ಟರ್ನ್ ಓವರ್ ಬಂದು ಒಂದು 4-5 ಲಕ್ಷ ತನ ಐತ್ರಿ ಮಂತ್ಲಿ ರೀ. ಮತ್ತೀಗ ನಾವು ಸರ ಒಂದ್ರಾಗ 18% ಇರ್ತೈತ್ರಿ, ಕೆಲವೊಂದ್ರಾಗ 20 ಇರ್ತೈತ್ರಿ. ಮಾರ್ಜಿನ್ ಮೇಲೆ ಇದು ನಮ್ಮ ಪ್ರಾಡಕ್ಟ್ ಮೇಲೆ ಇರ್ತೈತ್ರಿ. ಅಲ್ಲ, ಈಗ 5 ಲಕ್ಷ ಆದ್ರೆ ನಿಮ್ದೇನ್ ಕಡಿಮೆ ಏನಾಗ್ಲಿಲ್ಲ? ಇಲ್ರಿ. 1 ಲಕ್ಷಕ್ಕೆ 20,000 ಹೊಡಿತೈತಿ. 1 ಲಕ್ಷ ದುಡಿತೀರಿ ತಿಂಗಳ? ಇಲ್ರಿ, ಒಂದು 1,80,000 ಬರ್ತದೆ. ಎಲ್ಲ ಆಳುಗಳು ಖರ್ಚು ತೆಗೆದ್ರಿ ಸರ, ಅಂಗಡಿ ಬಾಡಿಗೆ ತೆಗೆದ್ರಿ, ಎಲ್ಲ ಒಂದು 60-70 ತನ ಇರ್ತೈತಿ. 60-70,000 ಹೊಡಿಯುತ್ತೆ. ಹೌದು. 60-70,000 ನೀವು ಒಬ್ರು ದುಡಿತೀರಿ ಅಂತಂದ್ರೆ ಬೆಟರ್ ಅಲ್ಲ ಅನ್ಸುತ್ತಾ ಸರ್? ಬೆಟರ್ ಅಲ್ಲ. ಎಲ್ಲಿ ಒಬ್ರ ಕೈ ಹೋಗಿ ಕೆಲಸ ಮಾಡ್ಬೇಕಾರೆ ಸ್ವಂತ ನಮ್ದ ನಾವು ಮಾಡೋದು ಚಲೋ ಅಲ್ಲ, ಬೆಟರ್ ಇಲ್ಲ ಸರ್. ಏನು ಓದಿರಿ? ಡಿಗ್ರಿ ಫೈನಲ್ ಮುಗಿದ್ರಿ ಸರ್. ಡಿಗ್ರಿ ಫೈನಲ್ ಮುಗಿದು ಇದನ್ನ ಮಾಡ್ಬೇಕಂತ ಯಾಕೆ ಅನಿಸ್ತು ನಿಮ್ಗೆ? ಸರ್ ಒಂದ್ಸಲ ಧರ್ಮಸ್ಥಳಕ್ಕೆ ಟೂರ್ ಹೋದಾಗ್ರಿ, ಅಲ್ಲಿ ಆರ್ಗ್ಯಾನಿಕ್ ಸ್ಟೋರ್ ನೋಡಿದ, ಅವಾಗ ಪ್ಲಾನ್ ಮಾಡಿದ್ರಿ. ನಾವು ಜಮ್ಕನಿ ಯಾವ ಇದ್ದಿದ್ದಲ್ರಿ, ಇನ್ನಾದ್ರೂ ಯಾವ ಇಲ್ರಿ, ಹಿಂದೂ ಇದ್ದಿದ್ದಲ್ಲ, ಈಗಾದ್ರೂ ಯಾವ ಮಾಡಿಲ್ರಿ. ಅದಕ್ಕೆ ನಾವು ಒಂದು ಮಾಡಿದ್ರಿ ಅದ ಈ ಟೈಪ್ ಅಲ್ಲಿ ನೋಡಿದ್ದ. ನಾವು ಜಮ್ಕನಿ ಯಾವುದೂ ಇಲ್ಲ ಮಾಡ್ಬೇಕಂತಂದ ಟೂರ್ ಹೋದಾಗ ನನಗೆ ಪ್ಲಾನ್ ಬಂದಿದ್ರಿ ಸರ್. ಅವಾಗ ಬಂದ ಮೇಲೆ ಕನ್ನೇರಿ ಮಂಟಪ ಭೇಟಿಯಾಗಿ ಮಾಡಿದ್ರಿ ಸರ್. ಸಕ್ಸಸ್ ಆಗಿದೆ, ಆಗೈತ್ರಿ. ಇವ್ರದ್ದು ಚಾ ಒಂದು ಐತ್ರಿ, ಸಿದ್ಧಗಿರಿ ನ್ಯಾಚುರಲ್ಸ್ ಟೀ ಒಂದು ಐತ್ರಿ, ಅದನ್ನು ಮಾಡೀನಿ. 2 ಏನದು? ಸಿದ್ಧಗಿರಿ ನ್ಯಾಚುರಲ್ಸ್ ಆರ್ಗ್ಯಾನಿಕ್ ಟೀ ಅಂತ ಒಂದು ಐತ್ರಿ ಅವ್ರು. ಈಗ ರೀಸೆಂಟ್ ಆಗಿ ಓಪನಿಂಗ್ ಮಾಡ್ಯಾರ, ಅವ್ರ ಲಾಂಚ್ ಮಾಡ್ಯಾರ. ಫಸ್ಟ್ ಬ್ರಾಂಚ್ ನನಗೆ ಕೊಟ್ಟಾರ ಜಮ್ಕಂಡಿ. ಹೆಂಗೈತದ ಚಾ? ಮಸ್ತ್ ಐತ್ರಿ. ಹೆಂಗ್ ಮಾಡ್ತೀರಿ ಅದನ್ನ? 10 ರೂಪಾಯಿ ಸರ್ ಒಂದು ಕಪ್. ಬೆಲ್ಲದ? ಬೆಲ್ಲದ ಬರುತ್ತೆ. ಚಲೋ ಐತಿ. ಚಲೋ ಐತಿ. ಅದ್ರಾಗ ಅದನ್ನ ಇಟ್ಕೊಂಡ್ಬಿಟ್ರಿ. ಇನ್ನೊಂದು ಏನ್ರಿ, ಅದನ್ನ ಫ್ರೀಯಾಗಿ ಫ್ರಾಂಚೈಸಿ ಫ್ರೀಯಾಗಿ ಕೊಟ್ಟಾರೆ ನಮ್ಗೆ, ಖುಷಿಯಿಂದ ರೀ. ಎರಡು ಆಜು ಬಾಜು ಅದ, ಅಲ್ಲಿ ಬಾಜುನು ಐತ್ರಿ 2. ನಾನು ಈ ಟೈಪ್ ದೊಡ್ಡ ಮಾಡ್ಬೇಕು ಅನ್ನೋ ಪ್ಲಾನ್ ಸಂಬಂಧ ಇಲ್ಲಿ ಬಂದಿದ್ರಿ ಸರ್, ನೋಡ್ಬೇಕಂತ. ನೋಡಿ ಖುಷಿ ಐತ್ರಿ ಸರ್. ಮಾಡ್ತೀನಿ ಸರ್. ಸಣ್ಣ ಐತ್ರಿ ಸರ್. ನಾನು ಸ್ಟಾರ್ಟಿಂಗ್ ಮಾಡಿದ್ರಲ್ಲ, ನಾವು ಫಸ್ಟ್ ಮಾಡಿದ್ದ ಅಷ್ಟು ಇದನ್ನು ಗೊತ್ತಿದ್ದಲ್ಲ. ಈಗ ಏನೈತ್ರಿ, ಸಣ್ಣ ಐತ್ರಿ, ಈಗ ಮಾಡಾಕ್ತೀನಿ ಸರ್. ಮಾರ್ಕೆಟಿಂಗ್ ಬಗ್ಗೆ ಹೇಗೆ ಸ್ಟಡಿ ಮಾಡಿದ್ರಿ, ಹೆಂಗ್ ಹೇಳಿದ್ರಿ ಮೊದಲು ನೀವು ಶುರು? ನಾವು ಫಸ್ಟ್ ಸರ್ ನಾವು ಸ್ವತಃ ಮನೆಯಲ್ಲಿ ಬಳಕೆ ಮಾಡಿದೀವಿ ರೀ. ಪೂಜ್ಯ ಸವಿತಾನಂದ ಅಪ್ಪ ನಮಗೆ ಭೇಟಿ ಆದಾರ್ರಿ, ನಮ್ಮ ಊರ ಕಾರ್ಯಕ್ರಮಕ್ಕೆ ಬಂದ್ಯಾರ. ಅವ್ರ ಕಾರ್ಯಕ್ರಮದಲ್ಲಿ ಅವ್ರದ್ದೇ ಒಂದು ಸ್ಪ್ರೇ ಆಗಲಿ ಗೊಬ್ಬರ ಆಗಲಿ ಅವ್ರದ್ದೇ ಖರೀದಿ ಮಾಡಿದ್ವಿ. ನಾವು ಖರೀದಿ ಮಾಡಿ ಹೊಲದಲ್ಲಿ ಸಿಂಪಡಣೆ ಮಾಡಿದ್ರು, ರಿಸಲ್ಟ್ ಚಲೋ ಕೊಡ್ತಾರೆ.
ಹಂಗೆ ಗುರುಗಳ ಸಂಗಟ ಮಾತಾಡ್ಕೋತ್ರಿ ಕಾಂಟ್ಯಾಕ್ಟ್ ಬಿದ್ದೀವಿ ರೀ. ಬಿದ್ದು ಹಿಂಗೆ ಬ್ರಾಂಚೇಜ್ ಕೊಡ್ಲತ್ತೀವಿ ತೋರಿ ಮಾರ್ಕೆಟಿಂಗ್ ಮಾಡಿರಿ ಅಂತಂದ್ರೆ ರೀ ಅದು ತೊಗೋತೀವಿ ಅಂತಂದಿವಿ ರೀ. ತೊಗೊಂಡು ಒಂದು ಈಗ 6 ತಿಂಗಳು ಆತ್ರಿ ಸರ. ನನಗೆ 2 ಫ್ರಾಂಚೈಸಿ ಇದೆ ಸರ್. ಒಂದು 2 ಹಳ್ಳಿಯಲ್ಲಿ ಅದಾವೆ ರೀ, ಒಂದು ಕೊಟ್ಟಲಿಗೆ ಒಂದು ಬೀಳೂರು ರೀ. 2 ಫ್ರಾಂಚೈಸಿ ಚಲೋ ನೋಡ್ದಾರ ಸರ್. ತಿಂಗಳ ಇಲ್ಲಾಂದ್ರೂ 5-5.5 ಲಕ್ಷಕ್ಕೂ 2 ಕೊಡಿ ಹೋಗ್ತಾರೆ ಸರ್. ಇಲ್ಲಾಂದ್ರೂ ಹಳ್ಳಿ ಸರ್. ಮತ್ತು ಮಧ್ಯಾಹ್ನ 12 ಗಂಟೆಗೆ ಬಂದು 3 ಗಂಟೆ ಚಾಲೂ ಇರ್ತದೆ. ಒಟ್ಟೆ 4 ತಾಸು ತೆರಿತೀವಿ ಸರ್. ಮನೆ ಕೆಲಸ ಮಾಡ್ತೀವಿ ರೀ, ಏನು ತೊಂದರೆ ಇಲ್ಲ, ಏನಿಲ್ಲ ರೀ. 4 ತಾಸು ರೀ, ಬರೀ 4 ತಾಸು ರೀ. 2 ಫ್ರಾಂಚೈಸ್ ಕೂಡ 5-5.5 ಲಕ್ಷ ರೂಪಾಯಿ ನಂದು ಇದು ಇನ್ವೆಸ್ಟ್ಮೆಂಟ್ ಹೋಗುತ್ತೆ ರೀ. ಇಷ್ಟು ಮಾಡಿ ನಾವು ಗುರುಗಳ ಆಶೀರ್ವಾದದಿಂದ ನಡೆದೈತೆ ರೀ, ನಡ್ಸೋತ ಹೊಂಟಿದ್ದೀವಿ ರೀ. ಏನು ನೋಡಪ್ಪ, ನೀವು ಒಳ್ಳೆ ಪಾಯಿಂಟ್ ಹೇಳಿದ್ರಿ. ಬರೀ ಸಿಟಿ ಅಲ್ಲ, ಹಳ್ಳಿಯಾಗೂ ನಡೀತೈತಿ. ಹಳ್ಳಿ ವೈಸ್ ನಾ ಇಡಾನ ಸರ್. ನಮ್ಮಲ್ಲಿ ಹೇಳ್ರಿ ನಿಂದ್ಯಾ ನಡೀತಿ ಆರೋಗ್ಯ ಶಿಬಿರ ನಡೀತಾರಲ್ಲ ಸರ್, ಆರೋಗ್ಯ ಶಿಬಿರ ಹಳ್ಳಿ ಒಳಗೆ ಅಷ್ಟೇ. ಹಳ್ಳಿ ಒಳಗೆ ಜಾಸ್ತಿ ನಡೀತದೆ ಸರ್. ಹಳ್ಳಿ ಸಿಟಿಗಿಂತ ಹಳ್ಳಿ ಒಳಗೆ ಶುಗರ್ದು ಮತ್ತು ಐ ಡ್ರಾಪ್ ರೀ, ಐ ಡ್ರಾಪ್ ಆಗಲ್ರಿ, ಜಾಯಿಂಟ್ ಕಿಟ್ ಆಗಲ್ರಿ, ಮೊಣಕಾಲು ನೋವು ಏನಾದ್ರೂ ಎಲ್ಲ ಔಷಧ ಅದು ಹಳ್ಳಿ ಒಳಗೆ ಜಾಸ್ತಿ ಎಲ್ಲ ಅದು. ಒಂದ್ ದಿನಕ್ಕ 1.5-2 ಲಕ್ಷ ಸೇಲ್ ಮಾಡ್ಕೊಂಡ್ ಬಂದಿವ್ರಿ ನಾವು. ಒಂದ್ ಡೇ ರೀ, ಪರ್ ಡೇ ಒಂದೊಂದ್ ದಿನಕ್ಕೆ ಮಾಡ್ಕೊಂಡ್ ಬಂದಿವ್ರಿ. ಅಷ್ಟು ಆರಾಮಾಗಿದೆ ಸರ್. ಬೆಳಿಗ್ಗೆ 10 ಗಂಟೆಯಿಂದ ನೈಟ್ 10 ಗಂಟೆ ಮುಟ್ಲಿ 1.5 ಲಕ್ಷ 2 ಲಕ್ಷ ಮಿನಿಮಮ್ ಅಷ್ಟು ಮಾಡಿದೀವಿ ನಾವು. ಅಂದ್ರೆ ಈಗ ಊರಾಗ ಸಂತಿಗಿಂತ ಇರ್ತಲ್ಲ ಅಂತ ಹೋಗ್ತೀರಾ? ಅಲ್ಲೇ ಬರೀ ಅಂಗಡಿ ಇಲ್ಲ ಸರ್. ಬರೀ ನಾವು ಸಾಯಂಕಾಲ 4 ಗಂಟೆ ಚಾಲೂ ಮಾಡಿ ರಾತ್ರಿ 9 ಗಂಟೆ ಕ್ಲೋಸ್ ರೀ. ಮುಂಜಾನೆ 8-8:30 ಚಾಲೂ ಮಾಡ್ತೀರ, 12 ಗಂಟೆ ಕ್ಲೋಸ್ ರೀ. ಇಷ್ಟದಾಗ ಗಿರಾಕಿ ಅಷ್ಟು ಕೂತೇ ಬಿಟ್ಟಾರ ಸರ್. ನಮ್ಗೆ ಮಿನಿಮಮ್ ಇಲ್ಲಂದ್ರು ಎಲ್ಲಾರ್ಗಿ ಪೈಸ್ ಇಡಾನ ಇದ್ಯಾ ನಡೀತಿ ಎಲ್ಲ ನೋಡಿದ್ವಿ. ಬಿಜಾಪುರದಾಗ ನಡಿವತ್ತು, ಅಲ್ಲಿ ನಡಿವತ್ತು ಅಂದ್ರಿ. ನಾವು ಇಟ್ಟು ಹೆಂಗ್ ದೇವ್ರ ಹೆಂಗ್ ಮಾಡ್ತಾ ಎಷ್ಟೋ ಮಂದಿ ಕ್ಯಾನ್ಸಲ್ ಮಾಡಿದ್ರಿ. ನಾವು ಇಡಾನ ಒಂದ್ ಸ್ವಲ್ಪ ಮಂದಿ ಇದ್ಯಾ ನಡೀತಿ ಅಂದಾರ. ಅವ್ರ ಅವ್ರ ಮನ್ಯಾಗ ರೋಗ ಬರ್ಲಾತನ ತಾನ ಬಂದು ನಮ್ಮಲ್ಲಿ ಸ್ವೀಕಾರ ತೊಗೊಂಡು ಹೊಂಟಾರ್ರಿ. ಈಗ ಎಲ್ಲ ಎಣ್ಣೆ ಅಲ್ರಿ, ಇದು ಅಲ್ರಿ. ನಮ್ಮಲ್ಲಿ ಹಳ್ಳಿ ವೈಸ್ ಅಂದ್ರು ಕ್ಯಾನ್ಸರ್ ಫುಲ್ ಸ್ಪೀಡ್ ಐತ್ರಿ ಸರ್. ಕ್ಯಾನ್ಸರ್ ರೋಗ ಎಲ್ಲ ಕಡೆ ಸ್ಪೀಡ್ ಐತ್ರಿ ಸರ್. ಈಗ ಅದರಿಂದ ತಿನ್ನೋದು ಆಹಾರ ಇರುತ್ತಾನ ಚಲೋ ತಿನ್ನೋಣ ಅಂತ ಹೇಳಿ ಬಂದ ಎಣ್ಣೆ ಆಗಲಿ, ಬೆಲ್ಲ ಆಗಲಿ, ತುಪ್ಪ ಆಗಲಿ ಈ ಥರ ಖರೀದಿ ಮಾಡಿ ಸ್ಪ್ರೇ ಆಗಲ್ರಿ, ಗೊಬ್ಬರ, DAP ಎಲ್ಲ ನಮ್ಮಲ್ಲಿ ಹೋದಾರ ಸರ್. ನಾ ಇಲ್ಲಾಂದ್ರೂ 150 ಚೀಲ DAP ಕಪ್ಸೀನಿ ಸರ್. ಇದ್ದು ಎಲ್ಲ ರೈತರಲ್ಲಿ ಇನ್ನತನ ಹೋಗಿ ನೋಡ್ಬೋದು ಸರ್. ಅವರಲ್ಲಿ ಅಗ್ದಿ ಎಲ್ಲ ಬಾಜುಕ್ ಹೊಲ್ದಾನವ್ರಿಗಿಂತ ಅವರಲ್ಲಿ ಅಗ್ದಿ ರಿಸಲ್ಟ್ ಕೊಟ್ಟವ್ರು ಸರ್. ನಮ್ಮಲ್ಲಿ 1 ವರ್ಷ ನಾವು ಬಳಕೆ ಮಾಡಿ ರಿಸಲ್ಟ್ ನೋಡಿ ಅಂತ ನಾವು ಅಂಗಡಿ ಇಟ್ಟಿವ್ರಿ ಸರ್. ನೀವೇನು ಕೊಡ್ತೀರಿ ಅದಕ್ಕೆ ಸಂಬಂಧಪಟ್ಟಂಗೆ? ಹೆಂಗ್ರಿ ಸರ್? ನೀವು ನಿಮ್ದ್ರಲ್ಲಿ ಏನು ಕೊಡ್ತೀರಿ? ನಮ್ಮಲ್ಲಿ ಸಸ್ಯ ಸಂಜೀವನಿ ಅಂತೇಳಿ ಸವಿತಾನಂದ ಪೋಳ್ ಸ್ಪ್ರೇ ಮಾಡೋದು ಔಷಧ ಐತ್ರಿ. ಸಸ್ಯ ರಕ್ಷಕ ಐತ್ರಿ ಅಂತ ಸಸ್ಯ ವೃದ್ಧಿ ಅಂತ ಹೇಳಿ ಬರ್ತೈತ್ರಿ. ಕಬ್ಬಿಗಾಲ್ರಿ, ಈ ಜೋಳ, ಗೋಧಿ, ಕಡ್ಲಿಗಿರಿ, ದಾಳಂಬ್ರಿ ಎಲ್ಲಾದ್ರೂ ಭಾರಿ ಬೆಸ್ಟ್ ರಿಸಲ್ಟ್ ಕೊಟ್ಟಾರ. ಪ್ರತಿಯೊಂದು ಬೆಳೆಗೆ ಐತ್ರಿ. ಕಾಯಿಪಲ್ಲೆ ಗಿಡದ ಐತ್ರಿ, ದೊಡ್ಡ ಗಿಡತನ ಫಾರ್ಮ್ ಎಲ್ಲ ಗಿಡತನ ಔಷಧ. ಫಸ್ಟ್ ನಮ್ಮ ಮನೆಯಲ್ಲಿ ನಾವು ಖರೀದಿ ಮಾಡಿವ್ರಿ ಸರ್. ನಮ್ಮ ಕಾರ್ಯಕ್ರಮಕ್ಕೆ ಬಂದಾಗ ಬರೀ 1 ಬಾಟ್ಲಿ ತೊಗೊಂಡಿರಿ ಸರ್. ನಾ ಅವ್ದು ಗುರುಗಳು ಹೋಗಾರಿದ್ರೆ ಅದರಿಂದ ಹೋಗಾರ 20-25 ಸಾವಿರ ಮಟಲ್ ಖರೀದಿನ ಮಾಡಿಬಿಟ್ಟಿನ್ರಿ ಅದೇ ಜಾಗದ ಮೇಲೆ. ರಿಸಲ್ಟ್ ಚಲೋ ಐತೆ. ನಾನು ಮತ್ತೆ ಜನರಿಗೆ ಅನಿಸ್ಲಿಲ್ರಿ ಅದು. ನಾ ನಮ್ಮಲ್ಲಿ ಹೊಡೆದು ಸ್ಪ್ರೇ ತೋರಿಸಿ ಅದನ್ನ ವಿಡಿಯೋ ಮಾಡಿ ತಂದು ತೋರಿಸಿ ಅಂತ ಅವ್ರು ನಮ್ಮಲ್ಲಿ ಹೊಲಕ್ಕೆ ಬಂದು ನೋಡೋಣ ರಿಸಲ್ಟ್ ಎದ್ದು ಕಾಣೋಣ ಅಂತ ಬರ್ತಾರೆ ಸರ್ ಎಲ್ಲರೂ ಮಂದಿ ಜನ. ಏನು ಓದಿರಿ? ನಾ ಸೆಕೆಂಡ್ PUC ಸರ್. ಸೆಕೆಂಡ್ PUC. ಗೆಳೆಯರೆ, ಒಟ್ಟಾರೆ ಕಥೆಯ ಸಂಪೂರ್ಣ ಉತ್ತರ ಇಲ್ಲಿದೆ. ನಾವೇನು ಮಾಡೋಕ್ಕಾಗಲ್ಲ ಅಂತೀವಿ ಅಲ್ವಾ, ಇಲ್ಲೇನು ನಡೆಯುತ್ತೆ ಬಿಡು ಅಂತೀವಿ. ಇದನ್ನ ಯಾರು ತೊಗೊಂತಾರೆ ಬಿಡು, ಬರೀ ಎಂಥವು ತಲೆಗೆ ಬರೋದು. ಆಮೇಲೆ ಜನನ ಒಂದಿಷ್ಟು ತಲೆ ಕೆಡಿಸ್ತಾರೆ, ಏನು ಮಾಡೋಕ್ಕಾಗೋದಿಲ್ಲ. ಮತ್ತು ಅವ್ರು ಹೇಳೋದು ಏನು ತಪ್ಪೂ ಅಲ್ಲ, ನಾವು ಮಾಡಿ ತೋರಿಸ್ಬೇಕಾಗುತ್ತೆ. ಹಾಗಾಗಿ ಮತ್ತೆ ಉದ್ಯೋಗದ ಅವಕಾಶ ಇಲ್ಲಿದೆ ಜಾಸ್ತಿ. ಏನೂ ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಬಟ್ ಇವೆಲ್ಲ ದಕ್ಕಿದ್ದು 1 ತಿಂಗಳು 2 ತಿಂಗಳಲ್ಲಿ ಆಗಿರೋ ಜಾದು ಅಲ್ವೇ ಅಲ್ಲ ಅಲ್ಲ. ಇವು 3-4 ವರ್ಷ. 20 ವರ್ಷ ಸರ್ ನಮ್ದು ಈಗ ಸ್ಟಾರ್ಟಿಂಗ್. 20ನೇ ವರ್ಷ ಸರ್ ನಮ್ದು ಈಗ ಸ್ಟಾರ್ಟಿಂಗ್. 20ನೇ ವರ್ಷ ಅಂತ ಲೆಕ್ಕ ಹಾಕೊಡ್ರಿ. 20 ವರ್ಷ ಕಷ್ಟಪಟ್ಟಿದ್ದಾರೆ, ಯಾವುದೂ ಸುಮ್ಮನೆ ಬರೋದಿಲ್ಲ. ಹಾಗಾಗಿ ಇಲ್ಲೊಂದು ಭಾಳ ಖುಷಿ ಆಗಿತ್ತು ನನಗೆ. 75,000 ರೂಪಾಯಿ ಡೆಪಾಸಿಟ್ ಮತ್ತು ವಾಪಸ್ ಕೊಡ್ತಾರೆ ಅದನ್ನ. ಹಾಗಾಗಿ ನೀವೇನು ಅಂಗಡಿ ಖರ್ಚು ಮಾಡ್ತೀರೋ ಅದು ನಿಮ್ಮದು ಅಷ್ಟೇ ಬಿಟ್ಟರೆ ಇಲ್ಲಿ ಯಾವುದು ಫ್ರಾಂಚೈಸಿ ಚಾರ್ಜಸ್ ಇಲ್ಲ. ಮತ್ತು ಮಾಲೆ ಏನು ತೊಗೊತೀರೋ ಅದಕ್ಕೆ ದುಡ್ಡು ಕೊಡಬೇಕಾಗ್ತದೆ. ಅಷ್ಟು ಬಿಟ್ಟರೆ ರಿಸ್ಕ್ ಎಲ್ಲ ನಿಮ್ಮದೇ ಇರುತ್ತೆ. ಬಟ್ ಮಠ ನಿಮಗೆ ಸಪೋರ್ಟಾಗಿ ನಿಂತ್ಕೊಳ್ಳುತ್ತೆ. ಯಾಕಂದರೆ ಒಂದು ಒಳ್ಳೆ ಬ್ರ್ಯಾಂಡ್ ಬೇಕಾಗುತ್ತೆ ನಮಗೆ. ಆ ಬ್ರ್ಯಾಂಡ್ ನೇಮನ್ನು ಇವ್ರು ಕೊಡ್ತಾರೆ ಮತ್ತು ಪ್ರಾಡಕ್ಟನ್ನು ಚೆನ್ನಾಗಿರೋದು ಕೊಡ್ತಾರೆ, ಸಾವಯವ ಬೆಳೆದಿದ್ದಲ್ಲಿ ಕೊಡ್ತಾರೆ. ಅದನ್ನು ನಂಬಕ್ಕೆ ನೀವು. ಈ ಅಷ್ಟು ಐಟಮ್ ನಿಮ್ಗೆ ಒಂದೇ ಕಡೆ ಸಿಗೋದು ಕಷ್ಟ ಇದೆ. ಹಾಗಾಗಿ ಕನ್ನೇರಿ ಮಠದಲ್ಲಿ ಸಿಗುತ್ತೆ. ಯಾರ್ಯಾರು ಫ್ರಾಂಚೈಸಿ ತೊಗೋಬೇಕಂತಿರೋರು ನೀವು ಕೆಳಗಡೆ ನಂಬರ್ ಬರ್ತಾ ಇದೆ, ಅಲ್ಲಿಗೆ ಫೋನ್ ಮಾಡಿ ನಿಮ್ಮದು ಆಗಲಿ. ನೀವು ಯಾರ್ಯಾರು ಶುರು ಮಾಡಿರಿ ಹೊಸದಾಗಿ ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಬದುಕಿನ ಬುತ್ತಿ ನಿಮ್ಮ ಜೊತೆಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಬದುಕಿನ ಬುತ್ತಿಯ ಕಥೆಯನ್ನು ಇಲ್ಲಿಗೆ ಮುಗಿಸ್ತೀನಿ. ಮತ್ತೆ ನಾಳೆ ಇನ್ನೊಂದು ಕತೆ, ಇನ್ನೊಂದು ಬದುಕಿನ ಬುತ್ತಿಯೊಂದಿಗೆ ಮುಂದೆ ಹಾಜರಾಗ್ತೀನಿ. ಅಲ್ಲಿವರೆಗೆ ನಮಸ್ತೆ 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 ಗೆಳೆಯರೇ.